ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಮನಸೇ ಈಕೆ ಬಟ್ಟಲು ಕಂಗಳ ಚಲುವೆ, ಮನಸೇ ಸೌಂದರ್ಯದ ಸಿರಿವಂತೆ, ಹೂ ಮನಸೇ ಕರ್ನಾಟಕದ ಹೆಮ್ಮೆಯ ಮಗಳು, ಹೂ ಮನಸೇ ದಿ ಒನ್ ಅಂಡ್ ಓನ್ಲಿ ಐಶ್ವರ್ಯ ಶಿಂದೋಗಿ. ನಿಮ್ಮ ಚೈಲ್ಡ್ಹುಡ್ ಕ್ರಶ್ ಬಗ್ಗೆ ಮಾತಾಡೋಣ. ನಾನು ಡ್ರೀಮ್ ಎಲ್ಲ ಮಾಡಲ್ಲ. ಅಯ್ಯೋ, ಐಶ್ವರ್ಯ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಅದರೊಂದಿಗಿನ ನೆನಪು. ಕಲ್ಲು ಮುಳ್ಳಿನ ಹಾದಿ. ಅದು ತುಂಬ ಕಷ್ಟ ಆಗಿತ್ತು, ತುಂಬ ಅಂದರೆ ತುಂಬ. ಮನೆ ಮುಂದೆ 3 ಕಾರ್ ಇರೋದು ನೋಡಿದ್ದೀನಿ. ಚಾಕ್ಲೇಟ್ಸ್ ತೊಗೊಳಕ್ಕೂ ದುಡ್ಡಿಲ್ಲ, ಆ ಟೈಮು ನೋಡಿದ್ದೀನಿ ನಾನು. ಎಲ್ಲವೂ ಸರಿ ಇತ್ತು ಅಂತ ಅನ್ಬೇಕಾದ್ರೆ ನಿಮ್ಮ ತಂದೆ ತಾಯಿನ ಕಳ್ಕೊಳ್ಬೇಕಾಗುತ್ತೆ. ಸೊ ಆ ಒಂದು ಸಂದರ್ಭನ ನೀವು ಹೇಗೆ ಎದುರಿಸಿದ್ರಿ? ನನಗೆ ಲೈಫೇ ಬೇಡ ಅಂತ ಅನಿಸ್ಬಿಟ್ಟಿತ್ತು. ಆಲ್ಮೋಸ್ಟ್ ಮನೇಲೇ ಇದ್ದೆ ನಾನು. ಆ್ಯಂಡ್ ಐ ಜಸ್ಟ್ ವಾಂಟ್ ಸೇ, ಅಪ್ಪ ಅಮ್ಮ ನೀವು ಆ್ಯಕ್ಚುಲಿ ನನ್ನ ಜೊತೆಗಿದ್ದೀರಾ ಅಂತ ನನಗೆ ಗೊತ್ತು. ಐ ರಿಯಲಿ ಮಿಸ್ ಯು, ಲವ್ ಯು ಸೋ ಮಚ್. ನಮಸ್ಕಾರ, ಇದು ರೆಡ್ ರಿವೈನ್ ಕನ್ನಡ. ನಾನು ಪವಿತ್ರ ರಾಕೇಶ್ ಬಿತ್ಕಲ್ಕಟ್ಟೆ. ಇವತ್ತು ನನ್ನ ಜೊತೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರಿಗೆ ಇಂಟ್ರೊಡಕ್ಷನ್ ಅಗತ್ಯ ಸದ್ಯಕ್ಕಂತೂ ಖಂಡಿತವಾಗ್ಲೂ ಇಲ್ಲ. ಬಟ್ ಸ್ಟಿಲ್ ಆ್ಯಂಕರ್ ಸೀಟ್ ಮೇಲೆ ಕೂತ್ಕೊಂಡ ಮೇಲೆ ಒಂದು ಇಂಟ್ರೊಡಕ್ಷನ್ ಇಲ್ಲದೆ ಇದ್ದರೆ ಏನು ಚೆನ್ನಾಗಿರುತ್ತೆ. ಹಾಗಾದರೆ ಶುರು ಮಾಡೋಣ. ಈಕೆ ಬಟ್ಟಲು ಕಂಗಳ ಚಲುವೆ, ಹೆಸರಿಗೆ ತಕ್ಕಂತೆ ಸೌಂದರ್ಯದ ಸಿರಿವಂತೆ, ಮಾಡೆಲಿಂಗ್, ಆ್ಯಕ್ಟಿಂಗ್ ಎರಡಕ್ಕೂ ಕೂಡ ಸೈ ಜೈ ಅಂತಾರೆ. ಹಿರಿತೆರೆಯಲ್ಲೂ ಇದ್ದಾರೆ, ಕಿರುತೆರೆಯಲ್ಲೂ ಇದ್ದಾರೆ. ಸದ್ಯಕ್ಕೆ ಬಿಗ್ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇರುವಂತಹ ಕರ್ನಾಟಕದ ಹೆಮ್ಮೆಯ ಮಗಳು, ದಿ ಒನ್ ಆ್ಯಂಡ್ ಓನ್ಲಿ ಐಶ್ವರ್ಯ ಶಿಂದೋಗಿ. ಐಶ್ವರ್ಯ ಅವರೇ, ವೆಲ್ಕಮ್ ಟು ರೆಡ್ ರಿವೈಂಡ್. ಹಾಯ್ ಹಾಯ್ ಹಾಯ್, ನಮಸ್ತೆ ಎಲ್ರಿಗೂ. ನಮಸ್ತೆ, ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಮೊದಲನೇದಾಗಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಸೊ ಒಂದು ಸುಂದರವಾದಂತಹ ಬಿಗ್ ಜರ್ನಿ ಬಿಗ್ ಬಾಸಲ್ಲಿ ಮುಗಿಸ್ಕೊಂಡು ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಸಕ್ಸಸ್ಫುಲಿ ಮುಗಿಸ್ಕೊಂಡು ಥ್ಯಾಂಕ್ ಯು. ಇಷ್ಟೊಂದು ಪ್ರೀತಿಯನ್ನು ಗಳಿಸಿರೋದಕ್ಕೆ, ಸೊ ಪ್ರೀತಿಯನ್ನು ಸಂಪಾದನೆ ಮಾಡಿರೋದಕ್ಕೆ ಥ್ಯಾಂಕ್ ಯು. ಇಟ್ಸ್ ಅ ಲವ್ಲಿ ಬೊಕೆ. ಆ್ಯಕ್ಚುಲಿ ನನಗೆ ಹೂಗಳು ಅಂದರೆ ತುಂಬ ಇಷ್ಟ. ಓ ಮೈ ಗಾಡ್. ನಾಟ್ ಎವ್ರಿಬಡಿ ನೋಸ್ ದಿಸ್, ಬಟ್ ಸಿಕ್ಕಾಪಟ್ಟೆ ಇಷ್ಟ ಆ್ಯಕ್ಚುಲಿ. ನೀವೇ ಒಂದು ಪೋಸ್ಟಲ್ಲಿ ಹೇಳ್ಕೊಂಡಿದ್ರಿ, ಅಂದರೆ ಯಾವಾಗಲೂ ಕೂಡ ಲೈಫಲ್ಲಿ ಒಂದು ಜರ್ನಿ ಹೋಗ್ತಾ ಇದೆ ಅಂದಾಗ ಅದನ್ನ ಒಂದು ಪಾಸ್ ಮಾಡಿ ರಿವೈಂಡ್ ಮಾಡಿ ನೋಡಬೇಕು, ಅವಾಗ ತುಂಬ ಖುಷಿ ಆಗುತ್ತೆ ಅಂತ ಹೇಳಿ. ಎಸ್ ಎಸ್. ಸೊ ಇವಾಗ ನಿಮ್ಮ ಲೈಫನ್ನು ಸ್ವಲ್ಪ ಪಾಸ್ ಮಾಡಿ ಮತ್ತೆ ರಿವೈಂಡ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ನೀವು ರೆಡಿ ಇದ್ದೀರಾ? ನಾನು ರೆಡಿ ಇದ್ದೀನಿ. ಓಕೆ. ಸೊ 2025 ನೀವು ಹೇಳ್ದಂಗೆ ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಹೇಗಿತ್ತು 2024 ನಿಮಗೆ? ವೆರಿ ಮೆಮೊರಬಲ್. 2024 ಅನ್ನೋದು ನನಗೆ ಸಿಕ್ಕಾಪಟ್ಟೆ ಗಿಫ್ಟ್ಸ್ನ ಕೊಟ್ಬಿಟ್ಟಿದೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಲರ್ನಿಂಗ್ ಪ್ರಾಸೆಸ್. ಯಾವುದು ಯೂನಿವರ್ಸಿಟಿಯಲ್ಲಿ ಕಲಿದೇ ಇರೋದೆಲ್ಲ ನಾನು ಬೇರೆ ಥರದ್ದೆಲ್ಲ ಕಲ್ತಿದ್ದೀನಿ. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲೇ ಒಂದಷ್ಟು ನೀತಿ ಪಾಠಗಳು ಎಲ್ಲರೂ ಕಲ್ತ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ. ಬಿಕಾಸ್ ವ್ಯಾಲ್ಯೂಸ್, ರಿಲೇಷನ್ಶಿಪ್ ವ್ಯಾಲ್ಯೂಸ್ ಆಗಿರ್ಬೋದು, ವ್ಯಾಲ್ಯೂ ಆಫ್ ಯುವರ್ ಫುಡ್ ವೇಸ್ಟೇಜ್ ತುಂಬ ಮಾಡ್ತೀವಿ ನಾವು ಆಚೆ ಇದ್ದಾಗ, ಅದ್ರದ್ದು ವ್ಯಾಲ್ಯೂಸು ತುಂಬ ಕಲ್ತ್ಕೊಂಡಿದ್ದೀನಿ. 2024 ಓವರ್ ಆಲ್ ಸೂಪರ್. ಓಕೆ, ನೈಸ್. ಸೊ 2025 ಸ್ಟಾರ್ಟ್ ಆಗ್ತದೆ. ನಿಮಗಂತೂ ಒಂಥರ ಬೋನಸ್ ಸಿಕ್ಬಿಡಿದೆ ಅಂತ ಹೇಳಿ ಇಡೀ ಕರ್ನಾಟಕ ನಿಮ್ಮನ್ನ ಪ್ರೀತಿಯಿಂದ ಮಗಳು ಅಂತ ಹೇಳಿ ಎಕ್ಸೆಪ್ಟ್ ಮಾಡಿದೆ. ಸೊ ಎಲ್ಲರೂ ಎಲ್ಲ ಕಡೆಗಳಲ್ಲೂ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ನೀವೇ ಎಲ್ಲೋದ್ರೂ ಕಾಣಿಸ್ತಾ ಇದ್ದೀರಾ. ಸೊ ರೆಸಲ್ಯೂಷನ್ಸ್ಗಳನ್ನು ತಗೊಳ್ಳೋದು ಪ್ರತಿ ಹೊಸ ವರ್ಷ ಬಂದಾಗ ಅದೊಂದು ಹೊಸ ಟ್ರೆಂಡ್ ಇವಾಗ. ಸೊ ನೀವು ಅದನ್ನು ಬಿಲೀವ್ ಮಾಡ್ತೀರಾ? ಹೌದು ಅಂತಾದರೆ ಏನು ಅಂದ್ಕೊಂಡಿದ್ದೀರಾ ಈ ವರ್ಷ ಏನು ಮಾಡಬೇಕು ಅಂತ? ಆನೆಸ್ಟ್ಲಿ ಹೇಳಬೇಕು ಅಂದರೆ ಇದೇ ವರ್ಷ ನಾನು ಆ್ಯಕ್ಚುಲಿ ರೆಸಲ್ಯೂಷನ್ಸ್ ಇಟ್ಕೊಂಡಿಲ್ಲ. ಐ ವಾಂಟ್ ಸ್ಟಾರ್ಟ್ ವಿತ್ ಅ ಬ್ಲ್ಯಾಂಕ್ ಪೇಜ್. ಐ ಥಿಂಕ್ ಇನ್ ದ್ಯಾಟ್ ವೇ ಎಲ್ಲ ಸಕ್ಕತ್ತಾಗಿ ಆಗುತ್ತೆ. ಏನೋ ಪ್ಲ್ಯಾನಿಂಗ್ ಇಟ್ಕೊಳ್ಬಾರ್ದು. ಎಸ್ಪೆಷಲಿ ನನಗೆ ನನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ. ನಾನು ಇವತ್ತಿಗೋಸ್ಕರ ಬದುಕೋಳು, ಅದು ನನ್ನ ಪಾಲಿಸಿ, ನನ್ನ ಲೈಫ್ ಪಾಲಿಸಿ. ನೈಸ್. ಮೋಸ್ಟ್ಲಿ ಆ ಬ್ಲ್ಯಾಕ್ ಪೇಜ್ ಏನಿದೆ, ಸೊ ಆ ಸ್ಟಾರ್ಟ್ ಏನಿದೆ ಫುಲ್ ಕಲರ್ಫುಲ್ ಆಗುತ್ತೆ. ಹೋಪ್ಫುಲಿ ಎಸ್. ನಾವು ಯಾವ್ಯಾವ ಕಲರ್ಸ್ ಯೂಸ್ ಮಾಡ್ಕೊಂಡು ಯಾವ್ಯಾವ ಥರ ಬರಿತೀವೋ ಆ ಚಿತ್ರ ಅಷ್ಟು ಬ್ಯೂಟಿಫುಲ್ ಆಗುತ್ತೆ. ಸೊ ರೆಸಲ್ಯೂಷನ್ ಮುಂಚೆ ಇಟ್ಕೊಳ್ತಿದ್ರಿ ಅಂತ ಹೇಳಿದ್ರಿ. ಯಾವುದಾದ್ರೂ ಒಂದು ರೆಸಲ್ಯೂಷನ್ ಸ್ಟಾರ್ಟ್ ಮಾಡಿ ಥ್ರೂ ಔಟ್ ದ ಇಯರ್ ನಾನು ಅದನ್ನ ಮೇಂಟೈನ್ ಮಾಡಿದ್ದೀನಿ ಅಂತ, ಆ ಥರದ್ದು ಏನಾದರೂ ನೆನಪಿದೆ ನಿಮಗೆ? ಹೌದೌದು. ಸ್ಕೂಲಲ್ಲಿ ನಾನು 100% ಅಟೆಂಡೆನ್ಸ್ ತೊಗೊಬೇಕು ಅಂತ ಒಂದು ರೆಸಲ್ಯೂಷನ್ ಇತ್ತು. ಆ್ಯಂಡ್ ಆ್ಯಕ್ಚುಲಿ ಆ ವರ್ಷ ನನಗೆ ಅವಾರ್ಡ್ ಬರುತ್ತೆ, 100% ಅಟೆಂಡೆನ್ಸ್ ಅವಾರ್ಡ್ ಬರುತ್ತೆ, ಆಲ್ರೌಂಡರ್ ಅವಾರ್ಡ್ ಬರುತ್ತೆ. ಗ್ರೇಟ್. ದಿಸ್ ವಾಸ್ ಇನ್ 7th ಸ್ಟ್ಯಾಂಡರ್ಡ್. ಈ ಒಂದು ಬಣ್ಣದ ನಂಟು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಿಮ್ಮ ಸ್ಕೂಲ್ ಡೇಸ್ಗಳು, ಆ ದಿನಗಳು ಹೇಗಿದ್ವು? ನೀವು ಅದನ್ನ ಮೆಲ್ಕ್ ಹಾಕೋದಾದ್ರೆ? ನನ್ನ ಚೈಲ್ಡ್ಹುಡ್
ಹೇಗಿತ್ತು ಅಂದರೆ ತುಂಬ ಸಖತ್ತಾಗಿತ್ತು. ಅಂದರೆ ನಮ್ಮ ಪೇರೆಂಟ್ಸ್ ಅಷ್ಟು ಸ್ಟ್ರಿಕ್ಟಾಗಿ ಬೆಳೆಸಿಲ್ಲ ನನ್ನ. ಅವ್ರ ವೇ ಆಫ್ ಟೀಚಿಂಗ್ ಇರ್ಬೋದು ಅಥವಾ ಅವ್ರ ವೇ ಆಫ್ ಮೈ ಅಪ್ಬ್ರಿಂಗಿಂಗ್ಗೆ ತುಂಬ ಡಿಫ್ರೆಂಟ್ ಆಗಿತ್ತು. ಹೇಗೆ ಅಂದರೆ ಏನು ಹೇಳ್ತಾ ಇರಲಿಲ್ಲ ಅವರು, ಇದನ್ನೇ ಮಾಡಬೇಕು ನೀನು, ಹೀಗೆ ಮಾಡಬೇಕು, ಈ ಟೈಮ್ಗೆ ಇದೇ ಮಾಡಬೇಕು, ಯಾವತ್ತೂ ಹೇಳ್ದವರೇ ಅಲ್ಲ. ಆ್ಯಕ್ಚುಲಿ ಚಾಯ್ಸಸ್ ವಾಸ್ ಆಲ್ವೇಸ್ ಗಿವನ್ ಟು ಮೀ. ಚಾಯ್ಸಸ್ ನೀವೇ ಐ ಮೀನ್ ನನಗೆ ಬಿಟ್ಬಿಡ್ತಾ ಇದ್ರು ಅವರಿಬ್ರು, ಅಪ್ಪ ಅಮ್ಮ ಇಬ್ರು ಅಷ್ಟೇ. ನಿನ್ಗೇನು ಬೇಕೋ ಅದೇ, ನಿನ್ಗೇನು ಬೇಕೋ ಅದೇ, ಓಕೆ ನೀನು ತಪ್ಪು ಮಾಡ್ತಾ ಇದ್ದೆ ಮಾಡ್ಕೊ. ಅವ್ರು ಏನೂ ಹೇಳ್ತಾ ಇರಲಿಲ್ಲ ಆ್ಯಕ್ಚುಲಿ. ಆ ತಪ್ಪು ಮಾಡಿ ನಾನು ಎಡವದ ಮೇಲೆ ಬಿದ್ದ ಮೇಲೆ ನನಗೆ ರಿಯಲೈಸ್ ಆಗ್ತಾ ಇತ್ತು. ಆ್ಯಂಡ್ ಅದರಿಂದ ಏನಾಗುತ್ತೆ, ಯು ವಿಲ್ ನೆವರ್ ರಿಪೀಟ್ ಇಟ್ ಅಗೇನ್, ಬಿಕಾಸ್ ಆ ಪೆಟ್ಟು ಎಷ್ಟು ಮಟ್ಟಿಗೆ ಬೀಳುತ್ತೆ ಅನ್ನೋದು ನನಗೆ ಆಲ್ರೆಡಿ ರಿಯಲೈಸ್ ಆಗಿಬಿಟ್ಟಿರುತ್ತೆ. ಸೊ ಅದೇ ತಪ್ಪನ್ನ ನಾನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಎಲ್ಲ ತಪ್ಪು ಮಾಡಿ 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 ಐ ಯೂಸ್ ಟು ಲರ್ನ್ ಮೈ ಸೆಲ್ಫ್. ತಪ್ಪಿಂದ ಕಲ್ತ್ಕೊ ನೀನು ಅನ್ನೋದು ಅವ್ರ ಪಾಲಿಸಿ ಆಗಿತ್ತು. ಸ್ಕೂಲ್ ಲೈಫ್ ಅಂತೂ ಸಿಕ್ಕಾಪಟ್ಟೆ ಮಜಾ ಇತ್ತು. ಟೀಚರ್ಸ್ ಪೆಟ್ ಅಂತಲೇ ಹೇಳ್ಬೋದು. ಆಲ್ರೌಂಡರ್, ಎಲ್ಲದರಲ್ಲೂ ಇದ್ದೆ. ಸ್ಪೋರ್ಟ್ಸಲ್ಲಿದ್ದೆ, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿದ್ದೆ, ಸ್ಟಡೀಸಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದೆ. ಸ್ಪೆಷಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಸ್ ಬರ್ತಾಯಿತ್ತು ನಮಗೆ ಅಂಟಿಲ್ 6th 5th ಸ್ಟ್ಯಾಂಡರ್ಡ್ ಐ ಥಿಂಕ್. ಪ್ರತಿ ವರ್ಷ ನಾನು ಪ್ರೈಸ್ ತೊಗೊಂಡಿದ್ದೀನಿ, ಫಸ್ಟ್ ಆರ್ ಸೆಕೆಂಡ್ ಅಟ್ಲೀಸ್ಟ್. ಪ್ರತಿ ವರ್ಷ ನನಗೆ ಬರೋದು ಪ್ರೈಸ್. ಈ ಥರ ಬ್ಯೂಟಿಫುಲ್ ಕಲರ್ಫುಲ್ ಚೈಲ್ಡ್ಹುಡ್. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಸ್ವಲ್ಪ ಹೈಸ್ ಆ್ಯಂಡ್ ಲೋಸ್ ನೋಡಿದ್ದೀನಿ ಲೈಫಲ್ಲಿ. ಅಪ್ಪ ಅವಾಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಅಪ್ಪ ಅಮ್ಮನ ಲವ್ ಮ್ಯಾರೇಜು. ಸೊ ಅಟ್ ಅ ವೆರಿ ಯಂಗ್ ಏಜ್ ಮ್ಯಾರೇಜ್ ಆಗಿ ಅವರು, ಆ್ಯಂಡ್ ಆಫ್ಟರ್ ಐ ವಾಸ್ ಬಾರ್ನ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು ಅವ್ರ ಶೋಲ್ಡರ್ಸ್ ಮೇಲೆ. ಸೊ ನನ್ನನ್ನು ನೋಡಿಕೊಂಡು ವರ್ಕ್ ಮಾಡಿಕೊಂಡು ತುಂಬಾ ಸ್ಟ್ರಗಲ್ ಮಾಡಿದ್ರು ಒಂದಷ್ಟು ವರ್ಷ ಆದಮೇಲೆ ಅಪ್ಪಂದು ಸ್ವಂತ ಬಿಸ್ನೆಸ್ ಓಪನ್ ಮಾಡಿದ್ರು. ತುಂಬ ಚೆನ್ನಾಗಾಯಿತು. ಮನೆ ಮುಂದೆ 3 ಕಾರ್ ನೋಡಿದ್ದೀನಿ. ಆ ಟೈಮು ನೋಡಿದ್ದೀನಿ, ಮನೆ ಮುಂದೆ 3 ಕಾರ್ ಇರೋದು ನೋಡಿದ್ದೀನಿ. ಆ್ಯಂಡ್ ನನ್ನ ಬರ್ಡೇಗೆ ಚಾಕ್ಲೇಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಚಾಕ್ಲೇಟ್ಸ್ ತೊಗೊಳಕ್ಕೂ ದುಡ್ಡಿಲ್ಲ. ಆ ಟೈಮು ನೋಡಿದ್ದೀನಿ ನಾನು. ಸೊ 2 ನೋಡಿದ್ದೀನಿ, ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ. ಬಟ್ ದ ಲವ್ ವಾಸ್ ದ ಸೇಮ್. ಕಾನ್ಸ್ಟೆಂಟ್ ಆಗಿ ಇದ್ದಿದ್ದಂದರೆ ಆ ಪ್ರೀತಿ, ನಾವು 3 ಜನನೂ ಒಬ್ರಿಗೊಬ್ರು ಬಿಟ್ಕೊಡ್ದಿರ ಎಂಥ ಸಿಚುವೇಶನಲ್ಲಿ ಜೊತೆಗಿದ್ದಿದ್ದು, ದ್ಯಾಟ್ ವಾಸ್ ಕಾನ್ಸ್ಟೆಂಟ್. ಸೊ ಈ ಮಧ್ಯೆ ನಿಮಗೆ ಮಾಡ್ಲಿಂಗ್ ಇಂಟ್ರೆಸ್ಟ್ ಬರುತ್ತೆ. ಆ ಇಂಟ್ರೆಸ್ಟ್ ಹೇಗೆ ಬಂತು ನಿಮಗೆ? ಮಾಡ್ಲಿಂಗ್ ಮಾಡಬೇಕಂತ ಏನಕ್ಕೆ ಅನ್ನಿಸ್ತು? ಮಾಡ್ಲಿಂಗ್ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಐ ಥಿಂಕ್ ಕಾಲೇಜಲ್ಲಿ ನಾನು PUಗೆ ಬಂದಾಗ ಮಾಡ್ಲಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಕಾಲೇಜಲ್ಲೇ ಒಂದು ಫ್ಯಾಷನ್ ಟೀಮ್ ಅಂತ ಒಂದಿತ್ತು. ಡಿಗ್ರಿ ಮತ್ತು ಸೆಕೆಂಡ್ PU ನಮ್ಮ ಸೀನಿಯರ್ಸೇ ಜಾಸ್ತಿ ಇದ್ದರು ಆ ಫ್ಯಾಷನ್ ಟೀಮಲ್ಲಿ. ನನಗೆ ಇಂಟ್ರೆಸ್ಟ್ ಬಂತು, ಟ್ರೈ ಮಾಡ್ಬೋದು ಅಂತ. ಐ ವಾಸ್ ದ ಯಂಗೆಸ್ಟ್ ಒನ್ ಇನ್ ಮೈ ಫ್ಯಾಷನ್ ಟೀಮ್. ಸೊ ಇವ್ರು ಏನು ಮಾಡ್ತಾರೋ, ಇಂಟರ್ ಕಾಲೇಜ್ ಅನ್ನೋದು ಬೇರೆ, ಅದಕ್ಕೂ ಹೋಗ್ತಾ ಇದ್ವಿ ಕಾಂಪಿಟಿಷನ್ಸ್ಗೆ. ಅದನ್ನು ಬಿಟ್ಟು ನಾವು ಪ್ರೊಫೆಷ್ನಲ್ ಆಗು ಮಾಡ್ತಾ ಇದ್ವಿ. ಈ ಬ್ರ್ಯಾಂಡ್ಸ್ಗೆಲ್ಲ ನಾವು ಫ್ಯಾಷನ್ ಶೋಸು ಅದು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಅದನ್ನು ಮಾಡ್ತಾ ಮಾಡ್ತಾ ಏನಾಯಿತು, ಅಲ್ಲಿಂದ ಸಿನಿಮಾನೂ ಶುರುವಾಯಿತು ನನಗೆ. ಎಸ್, ಅಲ್ಲಿ ಒಬ್ಬರು ಮ್ಯಾನೇಜರ್ ರೆಕಗ್ನೈಸ್ ಮಾಡಿ ಒಂದು ಸಿನಿಮಾ ಆಫರ್ ಕೊಟ್ಟರು. ಆ್ಯಂಡ್ ನನಗೆ PU ಅಲ್ಲಿದ್ದಾಗ ಯು ಆರ್ ವೆರಿ ಇಮ್ಮೆಚ್ಯೂರ್. ನಿಮ್ಗೆಲ್ಲನೂ ಟ್ರೈ ಮಾಡಬೇಕು ಅನಿಸುತ್ತೆ. ಸ್ಕೂಲಲ್ಲಿ ಹಿಂಗಿರ್ತೀವಿ ನಾವು, ಕಾಲೇಜ್ ಹೋದ್ಮೇಲೆ ಫುಲ್ ಓಪನ್ ಅಪ್ ಆಗುತ್ತೆ. ಯು ವಿಲ್ ಸಿ ಅ ಡಿಫ್ರೆಂಟ್ ವರ್ಲ್ಡ್ ಕಂಪ್ಲೀಟ್ಲಿ. ಆ್ಯಂಡ್ ಯು ವಿಲ್ ಬಿ ಲೈಕ್ ಫುಲ್ ಎನರ್ಜಿ ಪ್ಯಾಕ್ಡ್ ಆಗಿರ್ತೀರ ನೀವು, ಅದನ್ನು ಟ್ರೈ ಮಾಡಬೇಕು ಇದನ್ನು ಟ್ರೈ ಮಾಡಬೇಕು ಅಂತ. ಬಟ್ ನನಗೆಲ್ಲನೂ ಒಂಥರ ಫನ್ ಹಾಬಿ ಥರನೇ ಇರುತ್ತೆ. ನಥಿಂಗ್ ವಿಲ್ ಬಿ ಸೀರಿಯಸ್ ನನಗೆ ಆ ಟೈಮಲ್ಲಿ. ಈ ಥರ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಟೈಮ್ ಯಾವಾಗ ನೀವು ಆಡಿಷನ್ ಕೊಟ್ಟಿದ್ದಾಗಿರ್ಬೋದು ಅಥವಾ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ಹೇಗಿತ್ತು? ಅದ ಅನುಭವ ಹೇಗಿತ್ತು ಅಂತ? ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಾನು ಹೇಳಿದೆ ಇವಾಗ ಒಂದು ಫ್ಯಾಷನ್ ಶೋಲ್ಲಿ ಒಬ್ಬರು ಮ್ಯಾನೇಜರ್ ಪರಿಚಯ ಆಗ್ತಾರೆ. ಅಲ್ಲಿ ಅವ್ರು ಹೇಳ್ತಾರೆ ಒಂದು ಸಿನಿಮಾ ಇದೆ, ಒಂದು ಚಿಕ್ಕ ರೋಲು ಮಾಡು ಅಂತ. ಸರಿ ಓಕೆ ಸರಿ ಅಂತ ನಾನು ಮಮ್ಮಿ ಹೋಗ್ತೀವಿ. ಹೋಗಿ ನೋಡಿದ್ರೆ ಅಲ್ಲಿ ಇದು ಲಕ್ಕಿ ಸಿನಿಮಾ, ಯಶ್ ಆ್ಯಂಡ್ ರಮ್ಯಾ ಅವ್ರದ್ದು. ಆ್ಯಂಡ್ ಐ ಜಸ್ಟ್ ಗಾಟ್ ಡೌನ್ ದ ಕಾರ್, ಐ ಸಿ ಯಶ್ ಸರ್, ಹಿ ಸ್ಟ್ಯಾಂಡಿಂಗ್ ದೇರ್ ಆ್ಯಂಡ್ ಫುಲ್ ಆ ಬಿಯರ್ಡ್ದು ಆ ಸ್ಟೈಲು, ಆ ಕಣ್ಣಲ್ಲಿ ಆ ಲೆನ್ಸ್, ಬ್ಲೂ ಲೆನ್ಸ್ ಹಾಕ್ಕೊಂಡಿದ್ರು. ನಾನು ನಿಜವಾಗ್ಲೂ ಇಲ್ಲಿದ್ದೀನ ಅಂತ ಒಂದು ಕ್ಷಣಕ್ಕೆ ಅನಿಸ್ತು. ಆ್ಯಂಡ್ ಮೈ ಫಸ್ಟ್ ಸೀನ್ ವಾಸ್ ವಿತ್ ರಮ್ಯಾ ಮ್ಯಾಮ್. ಆ ಸಿನಿಮಾದಲ್ಲಿ ಚಿಕ್ಕ ರೋಲೆ. ರಮ್ಯಾ ಅವರು ಒಂದು ಹೋಸ್ಟ್ ಆಗಿರ್ತಾರೆ ಒಂದು ಶೋಗೆ. ಸೊ ಆ ಶೋನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತೀನಿ ನಾನು. ಸೊ ಈ ರೀತಿ ಒಂದು ಪಾತ್ರ. ಇಟ್ ವಾಸ್ ಗುಡ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಯಾವಾಗಾದ್ರೂ ಫಿಯರ್ ಥರ ಆಗಿರೋದು, ಇವು ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕಲ್ಲ, ಆ ಥರದ್ದು ಏನಾದರೂ ಇತ್ತಾ ಅಥವಾ ನೀವು? ಇಲ್ಲ, ಆ ಟೈಮಲ್ಲಿ ಸರ್ನ ನೋಡಿ ಫಿಯರ್ ಇತ್ತು, ಕ್ಯಾಮ್ರಾ ಫಿಯರ್ ಯಾವತ್ತೂ ಇರಲಿಲ್ಲ. ಐ ಡೋಂಟ್ ನೋ, ಗಾಡ್ಸ್ ಗ್ರೇಸ್ ಫಸ್ಟ್ ಸಿನಿಮಾ ಆದ್ರೂ ನನ್ನ ಕ್ಯಾಮ್ರಾ ಫಿಯರ್ ಅನ್ನೋದು ಯಾವತ್ತೂ ಇರಲಿಲ್ಲ. ಸ್ಟೇಜ್ ಫಿಯರ್ ಇಲ್ಲ ನನಗೆ, ಕ್ಯಾಮ್ರಾ ಫಿಯರ್ ಇಲ್ಲ. ಬಟ್ ಒಂದು ಸ್ವಲ್ಪ ಅದು ಪುಕ್ಕ ಅಂತ ಇರುತ್ತೆ, ಅದಿರುತ್ತೆ. ಬಟ್ ಫಿಯರ್ ಅಂತ ನನ್ಗೆ ಯಾವತ್ತೂ ಇರಲಿಲ್ಲ. ಸೊ ಯಾವುದಾದ್ರೂ ಕ್ಯಾರೆಕ್ಟರಿಗೆ ಆಡಿಷನ್ ಥರ ಹೋಗಿರೋದು, ಆಡಿಷನ್ ಕೊಟ್ಟಿರೋದು, ಆ ಥರದ್ದು ಏನಾದರೂ ಇದೆಯಾ ನಿಮ್ಮ ಲೈಫಲ್ಲಿ? ಆ್ಯಕ್ಚುಲಿ ಇದಾದ್ಮೇಲೆ ಏನಾಗುತ್ತೆ, ಆ್ಯಕ್ಚುಲಿ ಆಡಿಷನ್ ಕೊಟ್ಟಿಲ್ಲ ಫಸ್ಟ್ ಫ್ಯೂ ಮೂವೀಸ್.
ಹೆಂಗೆ ಅಂತ ಗೊತ್ತಿಲ್ಲ, ಇಟ್ ಜಸ್ಟ್ ಹ್ಯಾಪನ್ಡ್. ಸೊ ಇದಾದ್ಮೇಲೆ ನಾನು ಹಾಫ್ ಮೆಂಟ್ಲು ಅಂತ ಒಂದು ಸಿನಿಮಾಗೆ ಒಂದು ಸಾಂಗ್ ಮಾಡ್ತೀನಿ. ಓಕೆ. ತುಂಬ ಹಿಟ್ ಆಗುತ್ತೆ ಆ ಸಾಂಗು. ಅದಾದ್ಮೇಲೆ ಆ ಸಾಂಗ್ ನಾನು ನೋಡಿ ನನಗೆ ಸಪ್ನೋ ಕಿ ರಾಣಿ ಸಿಗುತ್ತೆ ಆಸ್ ಅ ಲೀಡ್, ಮೇನ್ ಲೀಡ್ ಆಗಿ ಸೃಜನ್ ಲೋಕೇಶ್ ಅವ್ರ ಆಪೋಸಿಟ್ಟು ಆ ಮೂವಿ ಸಿಗುತ್ತೆ. ಇವ್ರು ಆಡಿಷನ್ಗಳೇ ಮಾಡಿರಲ್ಲ ಆ್ಯಕ್ಚುಲಿ, ಡೈರೆಕ್ಟಾಗಿ ಸೆಲೆಕ್ಟ್ ಅದು ಆ ಸಾಂಗ್ನ ನೋಡಿ ಸೆಲೆಕ್ಟ್ ಮಾಡಿರ್ತಾರೆ ನನ್ನ. ಓಕೆ. ಸೊ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ದ ಡೈರೆಕ್ಟರ್ ಆಫ್ ಹಾಫ್ ಮೆಂಟಲ್. ಸೊ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನ ಆ ಸಾಂಗಲ್ಲಿ. ಐಶ್ವರ್ಯ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಅದರೊಂದಿಗಿನ ನೆನಪು ನಮ್ಮ ಜೊತೆ ಹಂಚ್ಕೊಳ್ಳೋದು. ರಿಸರ್ಚ್ ಚೆನ್ನಾಗಿ ಮಾಡಿದ್ದೀರಾ. ಯಾ, ನಮ್ಮ ತಂದೆಯವರ ಕಂಪನಿ ಅದು. ನಾನು ಯು ಎಸ್ ಅಲ್ಲಿದ್ದೆ ಈ ಕಂಪ್ನಿ ಓಪನಿಂಗ್ ಟೈಮಲ್ಲಿ. ನಾನು ಯು ಎಸ್ ಅಲ್ಲಿದ್ದೆ, ನಾನಿಲ್ಲಿ ಇರಲಿಲ್ಲ. ಯು ಎಸ್ಗೆ ನಾನು ಆ್ಯಕ್ಚುಲಿ ಇಂಟರ್ನ್ಶಿಪ್ ಮಾಡೋಕ್ಕಂತ ಹೋಗಿರ್ತೀನಿ. ಆ ಟೈಮಲ್ಲಿ ಡ್ಯಾಡಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ತುಂಬ ಕನಸುಗಳನ್ನ ಕಟ್ಕೊಂಡು ತುಂಬ ಹಾರ್ಡ್ ವರ್ಕ್ ಇತ್ತು ಇದ್ರ ಹಿಂದೆ. ಡ್ಯಾಡಿ ಆ್ಯಕ್ಚುಲಿ ಒರಿಸ್ಸಾಗೆ ಹೋಗಿದ್ರು, ಐರನ್ ಓರ್ ಮೈನಿಂಗ್ಸಲ್ಲಿ ಅವರು ನೋಡ್ಕೊಳ್ತಾ ಇದ್ರು. ತುಂಬ ಕಷ್ಟಪಟ್ಟಿದ್ದಾರೆ. ಇಂಟರ್ನ್ಯಾಷನಲ್, ನ್ಯಾಷನಲ್, ಬರೀ ವರ್ಕ್ಗೋಸ್ಕರನೇ ಓಡಾಡಿರೋದು ಜಾಸ್ತಿ ಅವರು. ಫೈನಲಿ ಹಿ ವಾಂಟೆಡ್ ಟು ಕಮ್ ಬ್ಯಾಕ್, ಇಲ್ಲೇ ಏನಾದರೂ ಒಂದು ಮಾಡೋಣ ಅಂತ ಹಿ ಸ್ಟಾರ್ಟ್ಸ್ ಐಶ್ವರ್ಯ ಕೋಆಪರೇಟಿವ್ ಸೊಸೈಟಿ ಆ್ಯಂಡ್ ಐಶ್ವರ್ಯ ಗ್ರೂಪ್ ಆಫ್ ಕಂಪನೀಸ್ ಆ್ಯಕ್ಚುಲಿ. ಆ್ಯಂಡ್ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ 1 year ಆ್ಯನಿವರ್ಸರಿಗೂ ಕೂಡ ಅವರು ನಿಮ್ಯಾನ್ಸ್ ಕನ್ವೆನ್ಷನ್ ಹಾಲ್ನ ಬುಕ್ ಮಾಡಿರ್ತಾರೆ. ಎಲ್ಲ ಊಟಕ್ಕೆಲ್ಲ ಹೇಳ್ಬಿಟ್ಟಿರ್ತಾರೆ. ನಾನ್ ವೆಜ್ ಊಟ ಒಂದು ಆಲ್ಮೋಸ್ಟ್ ಒಂದು 3-4 ಸಾವಿರ ಜನಕ್ಕೆ ಊಟ ಹೇಳಿರ್ತಾರೆ. ಎವ್ರಿಥಿಂಗ್, ಬಿಕಾಸ್ ಆಲ್ ಓವರ್ ಕರ್ನಾಟಕ ನಮಗೆ ಮೆಂಬರ್ಸ್ ಇರ್ತಾರೆ. ಆ್ಯಂಡ್ ವಾಪಸ್ ಬರ್ತೀನಿ ಯು ಎಸ್ ಇಂದ. ವಾಪಸ್ ಬಂದು 1 ವರ್ಷದ ಒಳಗಡೆ ಅವರು ತೀರಿ ಹೋಗ್ತಾರೆ. ಸೊ ಈ ಟೈಮಲ್ಲಿ ನಾನು ಟೇಕ್ ಓವರ್ ಮಾಡ್ತೀನಿ ಕಂಪನಿನ. ಟೇಕ್ ಓವರ್ ಮಾಡ್ತೀನಿ. ಆ ಟೈಮಲ್ಲಿ ನನಗೇನೋ ಗೊತ್ತಿಲ್ಲ. 2018 ಹಾರ್ಡ್ಲಿ 24 ಸಮಥಿಂಗ್. ನನಗೆ ಅದ್ರ ಗಂಧ ಗಾಳಿನೂ ಗೊತ್ತಿರಲ್ಲ ಬಿಸ್ನೆಸ್ದು. ಆ್ಯಂಡ್ ಅಲ್ಲಿರುವವ್ರ ಜನ ಏನಿರ್ತಾರೆ, ದೇರ್ ಮೈಂಡ್ ಸೆಟ್, ದ ವೇ ಆಫ್ ಟಾಕಿಂಗ್ ಎಲ್ಲ ಬೇರೆ ಅವ್ರದ್ದು. ಅಂಥ ದೊಡ್ಡ ಗಂಡಸ್ರ ಜೊತೆಗೆ ನಾನು ಮಾತಾಡೋದು, ಅದು ವ್ಯವಹಾರದ ಬಗ್ಗೆ, ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಕಲ್ಲು ಮುಳ್ಳಿನ ಹಾದಿ ಅದು. ತುಂಬ ಕಷ್ಟ ಆಗಿತ್ತು, ತುಂಬ ಅಂದರೆ ತುಂಬ. ಬಟ್ ಈ ಒಂದು ವರ್ಷದ ಆ್ಯನಿವರ್ಸರಿ ಏನಿದೆಯೋ, ನನ್ನ ಡ್ಯಾಡಿ ಕನಸಿನಂತೆ ಫುಲ್ಫಿಲ್ ಮಾಡಿದೆ. ಸೊ ಆಫ್ಟರ್ ದಿಸ್ ಆಲ್ಸೋ ಒಂದು 8 ತಿಂಗಳು ನಾನು ನೋಡಿಕೊಂಡೆ ಕಂಪನಿನ. ಇಲ್ಲಿ ಅಮ್ಮಂಗೂ ಹುಷಾರಿರಲಿಲ್ಲ, ಅಮ್ಮನೂ ನೋಡ್ಕೊಬೇಕಿತ್ತು. ನನ್ನ ಮೇಲೆ ತುಂಬ ಪ್ರೆಷರ್ ಆಗ್ತಾಯಿತ್ತು. ಆ ಟೈಮಲ್ಲಿ ಫ್ರೆಂಡ್ಸು ಇದ್ದರು, ಜೊತೆಗಿದ್ರು, ಬಟ್ ದೇ ಕುಡಂಟ್ ಡೂ ಮಚ್. ಫೈನಲಿ ಒಬ್ರಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ ಕಂಪನಿಗೆ. ಬೇಡ, ಆಗಲ್ಲ. ಫಸ್ಟ್ ನಾನು ತುಂಬ ಜಿದ್ದಲ್ಲಿರ್ತೀನಿ, ಇಲ್ಲ ಅಪ್ಪನ ಕನಸು, ನಾನು ನೋಡ್ಕೊಬೇಕು, ನಾನು ಮಾಡಬೇಕು. ಬಟ್ ಈ ಒಂದು ಹಾದಿಯಲ್ಲಿ ಏನಾಗ್ತಾಯಿತ್ತು, ನನ್ನ ಲೈಫ್ ಹೋಗ್ತಾಯಿತ್ತು. ಕರೆಕ್ಟ್. ಆ್ಯಂಡ್ ಅಮ್ಮನ ಹೆಲ್ತ್ ಡಿಟೀರಿಯೋರೇಟ್ ಆಗ್ತಾಯಿತ್ತು ಇಲ್ಲಿ. ಸೊ ವಾಟ್ ವಾಸ್ ಮೋರ್ ಇಂಪಾರ್ಟೆಂಟ್, ಅದನ್ನು ನಾನು ಚೂಸ್ ಮಾಡಿದೆ ಅಷ್ಟೆ. ಅಪ್ಪ ಇದ್ದಿದ್ರು ಅಪ್ಪ ಏನು ಯಾವತ್ತೂ ನನಗೆ ಹೇಳಿಲ್ಲ ಕಂಪ್ನಿನ ಬಂದು ನೋಡ್ಕೋ. ಬಟ್ ಅವ್ರು ಯಾವತ್ತೂ ನನಗೆ ಹೇಳಿದ್ದು, ನಿನ್ಗೆ ಏನು ಇಷ್ಟನೋ ಅದನ್ನೇ ಮಾಡು ಅಂತ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಹ್ಯಾಂಡ್ ಓವರ್ ಮಾಡಿದೆ ಕಂಪ್ನಿ. ಅನ್ಫಾರ್ಚುನೇಟ್ಲಿ ಉಳಿಸ್ಕೊಳಕ್ಕಾಗಿಲ್ಲ, ಬಟ್ ಇಟ್ಸ್ ಸ್ಟಿಲ್ ರನ್ನಿಂಗ್. ಎಲ್ರಿಗೂ ಗೊತ್ತಿದೆ, ನೀವು ನಿಮ್ಮ ತಂದೆ ತಾಯಿನ ಕಳ್ಕೊಳ್ಬೇಕಾಗತ್ತೆ. ಸೊ ಆ ಒಂದು ಸಂದರ್ಭನ ನೀವು ಹೇಗೆ ಎದುರಿಸಿದ್ರಿ, ಮತ್ತು ಅದರಿಂದ ಕಮ್ಬ್ಯಾಕ್ ಮಾಡೋದಕ್ಕೆ ಏನು ಸ್ಫೂರ್ತಿ ಆಯಿತು? ಫಸ್ಟು ಆ್ಯಕ್ಚುಲಿ ಅಪ್ಪನ ಕಳ್ಕೊಳ್ತೀನಿ. ಅಪ್ಪ ನನಗೆ ತುಂಬ ಫೇವ್ರೇಟ್. ಅಮ್ಮನಕಿಂತ ಜಾಸ್ತಿ ನಾನು ತುಂಬ ಅಪ್ಪನ ಹಚ್ಕೊಂಡಿದ್ದೆ. ಆ್ಯಂಡ್ ಮೋರ್ ಓವರ್ ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರಲಿಲ್ಲ. ನನಗೆ ಇದ್ದಿದ್ದೆ ಅಪ್ಪ ಅಮ್ಮ ಅಷ್ಟೇ. ನಾನು ಒಬ್ಬಳೇ ಮಗಳು. ಆ್ಯಂಡ್ ಯಾರು ಬ್ರದರ್ ಸಿಸ್ಟರ್ ಯಾರೂ ಇಲ್ದಿರೋ ಕಾರಣ ಅವರಿಬ್ಬರೇ ನನ್ನ ಪ್ರಪಂಚ ಆಗಿದ್ದರು. ಆ್ಯಂಡ್ ನಾನು ಹೇಳ್ದಂಗೆ ತುಂಬ ಪ್ಯಾಂಪರ್ ಮಾಡಿ ಬೆಳೆಸಿದ್ದಾರೆ. ಇಂಡಿಪೆಂಡೆಂಟಾಗಿ ಹೇಗಿರೋದು ಅಂತಲೂ ಹೇಳ್ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ದೇ ಯೂಸ್ ಟು ಸ್ಪಾಯಿಲ್ ಮೀ. ಅದಿಲ್ಲ ಇದಿಲ್ಲ ಅನ್ನೋದೇ ಇಲ್ಲ ಆ್ಯಕ್ಚುಲಿ. ಎಷ್ಟೇ ಕಷ್ಟ ಇದ್ರೂ ನನಗೆ ಎಲ್ಲ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಹಾಗೆ ನಾನು ತುಂಬ ಯಂಗ್ ಏಜ್ಗೆ ಮೆಚುರಿಟಿ ತೊಗೊಂಬಿಟ್ಟೆ. ಸೊ ಆ ಥರ ಇದ್ದಿದ್ದರಿಂದ ಇಟ್ ವಾಸ್ ಅ ಬಿಗ್ ಲಾಸ್, ವೆರಿ ಬಿಗ್ ಲಾಸ್. ಆ್ಯಂಡ್ ಎಲ್ಲರೂ ಹೋಗಬೇಕಾಗಿರೋದೆ ಒಂದೆಲ್ಲ ಒಂದಿನ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದ್ದು ಅಂದರೆ, ನಾನು ತುಂಬ ಯಂಗ್ ಏಜಲ್ಲಿ, ವೆರಿ ರಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಈ ರಾಂಗ್ ಏಜಲ್ಲಿ ರಾಂಗ್ ಟೈಮಲ್ಲಿ ಹೋಗೋದಿದೆಯಲ್ಲ, ನಿಜವಾಗ್ಲೂ ಅದು ಓವರ್ ಆಲ್ ಎಲ್ಲದಕ್ಕೂ ಹೊಡ್ತಾ ಬೀಳುತ್ತೆ. ಆ ಥರ ಆಯಿತು. ಆ್ಯಂಡ್ ಅಮ್ಮ ಹೋದ್ಮೇಲಂತೂ ನನಗೆ ಲೈಫೇ ಬೇಡ ಅಂತ ಅನಿಸ್ಬಿಟ್ಟಿತ್ತು. ಆಲ್ಮೋಸ್ಟ್ ಮನೇಲೇ ಇದ್ದೆ ನಾನು. ಅಪ್ಪ ಹೋದ್ಮೇಲೆ ಅಟ್ಲೀಸ್ಟ್ ಅವ್ರ ಕಂಪನಿ ಇತ್ತು ನೋಡ್ಕೊಳ್ಳೋಕ್ಕೆ, ಅಮ್ಮ ಇದ್ದರು. ಸೊ ಅದೊಂದು ತಲೆಯಲ್ಲಿತ್ತು ನನಗೆ, ಇವಾಗ ನಾನು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಯಾವತ್ತೂ ಅಮ್ಮನ ಮುಂದೆ ಆ ಪೇನ್ನ ನಾನು ತೋರಿಸ್ಕೊಳಕ್ಕೆ ಹೋಗಿಲ್ಲ, ಎಷ್ಟೇ ಕಷ್ಟ ಆದ್ರೂ. ಅಪ್ಪ ನನ್ನ ಫೇವ್ರೇಟೇ.
ಸೊ ಆ ನೋವನ್ನ ನಾನು ಯಾವತ್ತೂ ಅಮ್ಮನ ಮುಂದೆ ತೋರಿಸ್ಕೊಂಡಿಲ್ಲ. ಅಪ್ಪ ಹೋಗಿ ನಾನು 4ನೇ ದಿನಕ್ಕೆ ನಾನು ಎದ್ದೋಗಿ ಆಫೀಸ್ಗೆ ಹೋಗಿದ್ದೆ ನಾನು. ಅಲ್ಲಿಂದನೇ ಸ್ಟಾರ್ಟ್ ಆಯಿತು ನನ್ನ ಆಫೀಸ್ ಜರ್ನಿ. ಸೊ ಈ ಥರ. ಓಕೆ. ಸೊ ಇವತ್ತು ತುಂಬ ಪ್ರೀತಿ ಸಿಗ್ತಾ ಇದೆ ಐಶ್ವರ್ಯಗೆ. ಇಡೀ ಕರ್ನಾಟಕದ ಪ್ರೀತಿನ ಗಳಿಸಿದ್ದೀರಿ. ನಮ್ಮ ಮನೆ ಮಗಳು ಅಂತ ಹೇಳಿನೇ ಎಲ್ಲರೂ ಪೋಸ್ಟ್ಗಳಲ್ಲಾಗಿರ್ಬೋದು ಆ ಪ್ರೀತಿಯ ಒಂದು ಆ ಪ್ಯೂರಿಟಿನ ನಾನು ಸೆನ್ಸ್ ಮಾಡಬಲ್ಲೆ. ಸೊ ಇಷ್ಟೊಂದು ಪ್ರೀತಿ ಸಿಗಬೇಕಾದ್ರೆ ಅಪ್ಪ ಅಮ್ಮ ಇರಬೇಕಾಗಿತ್ತು, ನನಗೆ ಸಕ್ಸಸ್ಸನ್ನು ನೋಡಬೇಕಾಗಿತ್ತು ಅಂತ ನಿಮ್ಗೆ ಅನಿಸಿರುತ್ತೆ. ಸೊ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ತಂದೆ ತಾಯಿಗೆ? ಆ್ಯಕ್ಚುಲಿ ಪ್ರತಿ ಕ್ಷಣ ಅವ್ರು ನನ್ನ ಜೊತೆಗೆ ಇದ್ದಾರೆ ಅಂತಲೇ ನಾನು ಬದುಕ್ತಾ ಇರೋದು. ಮನೇಲೂ ಅಷ್ಟೇ, ಅಪ್ಪ ಎಲ್ಲೋ ಅವ್ರು ಜಾಸ್ತಿ ಟ್ರಾವೆಲ್ ಮಾಡೋರಲ್ವಾ, ಸೊ ಎಲ್ಲೋ ಟ್ರಾವೆಲ್ಗೆ ಹೋಗಿದ್ದಾರೆ, ಎಲ್ಲೋ ಯಾವುದೋ ದೇಶಕ್ಕೆ ಹೋಗಿದ್ದಾರೆ ಅಂತ ನಾನು ಹಾಗೆ ಅಂದ್ಕೊಳೋದು. ಒಂದು ಕ್ಷಣನೂ ನಾನು ಅಂದ್ಕೊಳ್ಳಲ್ಲ ಅವರಿಲ್ಲ ಆ ಥರ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್. ಟ್ರೂ. ಈವನ್ ಟಿಲ್ ಟುಡೇ ಇಟ್ಸ್ ವೆರಿ ಡಿಫಿಕಲ್ಟ್ ಟು ದಿಸ್ ಸೆಕೆಂಡ್. ಆ ಥರ ಅಂದ್ಕೊಳ್ಳೋದೇ ಇಲ್ಲ. ಎಲ್ಲೋ ಒಂದು ಕಡೆ ಇದ್ದಾರೆ, ನೋಡ್ತಾ ಇದ್ದಾರೆ, ನನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಬಿಕಾಸ್ ಅವ್ರ ಆಶೀರ್ವಾದ ಇರಲಿಲ್ಲ ಅಂದರೆ ನಾನು ಇದು ಯಾವುದು ಮಾಡೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಅವ್ರ ಸಪೋರ್ಟು, ಅವ್ರ ಬೆಂಬಲ ಅವ್ರು ಇದ್ದಾಗ, ಆ್ಯಕ್ಚುಲಾಗಿ ನನ್ನ ಜೊತೆಗೆ ಇದ್ದಾಗ ಹೇಗಿತ್ತೋ ಇವಾಗಲೂ ನನಗೆ ಹಾಗೆ ಫೀಲ್ ಆಗ್ತಾ ಇದೆ. ನೈಸ್. ಆ್ಯಂಡ್ ಐ ಜಸ್ಟ್ ವಾಂಟ್ ಸೇ, ಅಪ್ಪ ಅಮ್ಮ ನೀವು ಆ್ಯಕ್ಚುಲಿ ನನ್ನ ಜೊತೆಗೆ ಇದ್ದೀರಾ ಅಂತ ನನಗೆ ಗೊತ್ತು. ಐ ರಿಯಲಿ ಮಿಸ್ ಯು, ಲವ್ ಯು ಸೋ ಮಚ್. ಅಷ್ಟೇ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್, ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಅಷ್ಟೇ. ನೈಸ್. ಅಷ್ಟೇ, ವೆರಿ ಸಿಂಪಲ್. ಅಪ್ಪ ಅಮ್ಮಂಗೆ ಇನ್ನೇನು ಹೇಳ್ತೀರಾ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಅವ್ರು ಎಲ್ಲಿದ್ರು ಬ್ಲೆಸ್ ಮಾಡ್ತಾ ಇರ್ತಾರೆ ಅಷ್ಟೇ. ಯಾ. ಸೊ ಪ್ರೀತಿ ಅಂತ ಬಂದಾಗ ನಿಮ್ಮ ಚೈಲ್ಡ್ಹುಡ್ ಕ್ರಶ್ ಬಗ್ಗೆ ಮಾತಾಡೋಣ ಇವಾಗ. ಸ್ವಲ್ಪ ಹೊರಗಡೆ ಬರೋಣ. ಸೊ ಚೈಲ್ಡ್ಹುಡ್ ಕ್ರಶ್ ಯಾರಾದರೂ ಇದ್ರಾ ನಿಮಗೆ ಸ್ಕೂಲ್ ಟೈಮಲ್ಲಿ ಅಥವಾ ಕಾಲೇಜ್ ಟೈಮಲ್ಲಿ? ನೋಡಪ್ಪ ಇದ್ರೆ ಹಿಂಗಿರ್ಬೇಕು ಹುಡುಗ ಅಂತ ಆ ಥರ ಏನಾದರೂ? ಅಯ್ಯೋ, ಆ್ಯಕ್ಚುಲಿ ಚಿಕ್ಕವಳಿದ್ದಾಗ ರಾಮ್ಕುಮಾರ್ ಸರ್ ಅವ್ರ ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವ್ರ ಮದುವೆದು ಕ್ಲಿಪ್ಪಿಂಗ್ಸು ಅದು ಇದು ಹಾಕಿದ್ರು. ಆ್ಯಕ್ಚುಲಿ ನಾನು ತುಂಬ ಕ್ರಶ್ ಆಗಿರುತ್ತೆ ಅವ್ರ ಮೇಲೆ. ಓಕೆ. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಅವ್ರದ್ದು ಮದುವೆ ಆಗಿದೆ ಆ ಥರದ್ದು. ರಾಮ್ಕುಮಾರ್ ಸರ್ ಮೇಲೆ ನನಗೆ ಹ್ಯೂಜ್ ಕ್ರಶ್ ಇತ್ತು. ನಾನು ಹತ್ಕೊಂಡ್ಬಿಟ್ಟಿದ್ದೀನಿ. ಅವ್ರ ಮನೇಲಿದ್ದ, ಐ ಥಿಂಕ್ ಇಟ್ ವಾಸ್ ಅ ಸಂಡೇ. ಅಳ್ತಾ ಇದ್ದೀನಿ. ನಮ್ಮ ಅಪ್ಪ ಬಂದರು, ಯಾಕೆ ಅಳ್ತಾ ಇದ್ದೀನಿ? ಅವ್ರ ಮದುವೆ ಆಗೋಗಿದೆ, ಟೈಟಾನಿಕ್ ಹೀರೋಯಿನು ಹಾಡ್ತಾರಲ್ಲ, ಅವ್ರ ಮದುವೆ ಆಗೋಗಿದೆ ಅಂತ ನಾನು ಅಳ್ತೀನಿ. ಸೊ ಹಿ ವಾಸ್ ಆಲ್ಸೋ ಕ್ರಶ್. ಆ್ಯಂಡ್ ಉಪೇಂದ್ರ ಸರ್ ನನ್ನ ಚೈಲ್ಡ್ಹುಡ್ ಫೇವ್ರೆಟ್ ಅವ್ರು. ಸೊ ಇವಾಗ ಮುಂದೆ ನಿಮ್ಮ ಜೀವನಕ್ಕೆ ಬರುವಂತಹ ಪಾರ್ಟ್ನರ್ ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು? ನಾನು ಡ್ರೀಮ್ ಎಲ್ಲ ಮಾಡಲ್ಲ ಅದ್ರ ಬಗ್ಗೆ. ಡ್ರೀಮ್ ನಿಜವಾಗ್ಲೂ ಇಲ್ಲ. ಬಿಕಾಸ್ ಐ ಡೋಂಟ್ ಥಿಂಕ್ ಅಬೌಟ್ ಇಟ್ ಟೂ ಮಚ್. ನಿಜ ಹೇಳಬೇಕು ಅಂದರೆ ಹ್ಯಾಡ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇನ್ ದ ಪಾಸ್ಟ್. ಸೊ ಹಾಗಾಗಿ ಬೇಡ ಅಂತ. ಬಟ್ ಆದ್ರೂ ಯು ನೆವರ್ ನೋ, ಅದು ಆಗೋದೇ ಇಲ್ಲ, ಮಾಡ್ಕೊಳ್ಳೋದೇ ಇಲ್ಲ ಮದುವೆ ಅಂತ ಹೇಳೋಕ್ಕೂ ಕಷ್ಟ ಆಗುತ್ತೆ. ಯು ನೆವರ್ ನೋ ವೇರ್ ಲೈಫ್ ವಿಲ್ ಟೇಕ್ ಯು. ಆ್ಯಂಡ್ ಯಾರ್ಯಾರನ್ನ ಪರಿಚಯ ಮಾಡುತ್ತೆ, ಯಾವ ಟೈಮಲ್ಲಿ ಪರಿಚಯ ಆಗುತ್ತೆ ಗೊತ್ತಿಲ್ಲ. ಬಟ್ ಒಂದೇ, ನಾನು ಹೇಗಿದ್ದೀನೋ ಹಾಗೆ ಆಕ್ಸೆಪ್ಟ್ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಕೇರಿಂಗ್ ಇರಬೇಕು. ಓಕೆ. ನನಗೆ ಪ್ಯಾಂಪರಿಂಗ್ ಇಷ್ಟ, ಹಂಗೆ ಬೆಳೆದಿರೋದಲ್ವಾ, ಅಷ್ಟಿದ್ರೆ ಸಾಕು. ಓಕೆ. ಹೇಗಿತ್ತು ಬಿಗ್ ಬಾಸ್ ಜರ್ನಿ? ಎಷ್ಟು ಎಂಜಾಯ್ ಮಾಡಿದ್ರಿ? ಬಿಗ್ ಬಾಸ್ ಜರ್ನಿ ಒನ್ಸ್ ಇನ್ ಅ ಲೈಫ್ ಟೈಮ್ ಒಂದು ಎಕ್ಸ್ಪೀರಿಯನ್ಸು. ಆ್ಯಂಡ್ ಲೈಫ್ ಉದ್ದಕ್ಕೂ ಒಂದು ಮೆಮೊರೇಬಲ್ ಆಗಿರುವಂಥ ಜರ್ನಿ, ಯಾವತ್ತೂ ಮರೆಯೋಕ್ಕೆ ಆಗಲ್ಲ ಅಂಥದ್ದೊಂದು ಜರ್ನಿ ಬಿಗ್ ಬಾಸು. ಯಾರಿಗೇ ಆಗಿರಲಿ, ಫಾರ್ ಎನಿ ಕಂಟೆಸ್ಟೆಂಟ್, ಹೊರಗಡೆ ನೋಡೋರಿಗೆ, ವ್ಯೂವರ್ಸ್ಗೆ ಇಟ್ ಇಸ್ ಜಸ್ಟ್ ಬಿಗ್ ಬಾಸ್. ಬಟ್ ನಾವಲ್ಲಿ ಒಳಗಡೆ ಜೀವಿಸ್ತಾ ಇರ್ತೀವಿ. ಕರೆಕ್ಟ್. ವಿ ಆರ್ ನಾಟ್ ಆ್ಯಕ್ಟರ್ಸ್ ದೇರ್. ಕರೆಕ್ಟ್. ನಾವು ಆ್ಯಕ್ಟಿಂಗ್ ಮಾಡ್ತಾ ಇರಲ್ಲ ಅಲ್ಲಿ ಒಳಗಡೆ. ಎಷ್ಟು ದಿನ ಆ್ಯಕ್ಟಿಂಗ್ ಮಾಡ್ತೀರಾ? 1 ವಾರ 2 ವಾರ ಮಾಡ್ಬೋದು. ಅದಾದಮೇಲೆ ಯು ಕ್ಯಾನ್ ನಾಟ್ ಆ್ಯಕ್ಟ್. ಮೈಂಡ್ ಫುಲ್ ಬ್ಲಾಕ್ ಆಗಿಬಿಟ್ಟಿರುತ್ತೆ ನಿಮಗೆ. ಯು ಕಾಂಟ್. ಸೊ ಎಲ್ಲ ಎಮೋಷನ್ಸು ನಾವು ನಮ್ಮ ಮನೆಯಲ್ಲಿ ಹೇಗೆ ಜೀವಿಸ್ತಾ ಇರ್ತೀವೋ ಅದಕ್ಕಿಂತ ಒಂದು ಕೈ ಮೇಲೇ ಇಲ್ಲಿ ಆ್ಯಕ್ಚುಲಾಗಿ ಜೀವಿಸ್ತಾ ಇರ್ತೀವಿ. ಬಿಕಾಸ್ ಕಂಫರ್ಟ್ ಇರಬೇಕಾದ್ರೆ ಯು ಲೈಕ್ ಓಕೆ ಅಂತ. ಕಂಫರ್ಟ್ ಇಲ್ಲದೆ ಇರೋದು ಆ ಒಂದು ಜೀವನ ಇದೆಯಲ್ಲ, ಅದು ತುಂಬಾ ಕಷ್ಟ ಆಗುತ್ತೆ. ಮೆಂಟಲಿ, ಫಿಸಿಕಲಿ ತುಂಬ ಸ್ಟ್ರಾಂಗ್ ಇರಬೇಕು. ತುಂಬ ಸ್ಟ್ರಾಂಗ್ ಇರಬೇಕು ಇದಕ್ಕೆ. ಅದರ್ವೈಸ್ ಇಟ್ ಇಸ್ ನಾಟ್ ಈಸಿ. ಸೊ ಇದು ಲೈಫ್ ಟೈಮ್ ನಾನಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ಬ್ಯೂಟಿಫುಲ್ ಜರ್ನಿ. ಸ್ಟಾಟ್ ಮೀ ಅ ಲಾಟ್. ಇಟ್ಸ್ ಗಿವನ್ ಮೀ ಅ ಲಾಟ್. ಸೊ ಹೋಗೋಕ್ಕಿಂತ ಮುಂಚೆ ಹೆಂಗೆ ಮೆಂಟಲಿ ಹೆಂಗೆ ಪ್ರಿಪೇರ್ ಆಗಿದ್ರಿ? ಅಥವಾ ಏನಾದರೂ ಯೋಚನೆ ಮಾಡಿಕೊಂಡು ನಾನು ಹಿಂಗೆ ಇರಬೇಕು ಅಂತ ಅಂದ್ಕೊಂಡಿದ್ರಾ? ಅಥವಾ ಒಂದೇ, ನನಗೆ ಸಿಕ್ಕಾಪಟ್ಟೆ ಭಯ ಇತ್ತು. ಬಿಗ್ ಬಾಸ್ ಅಂದ್ರೇ ನನಗೆ ಭಯ ಇತ್ತು ಆ್ಯಕ್ಚುಲಿ. ಬಟ್ ಒಂದು ಮೈಂಡ್ಸೆಟ್ ಮಾಡಿಕೊಂಡೆ, ಓಕೆ ಹೆಂಗಾದರೂ ಇರಲಿ, ನಾನು ಇರ್ತೀನಿ.
ಹೆಂಗಾದ್ರೂ ಪರವಾಗಿಲ್ಲ, ಯಾರ್ಯಾರು ಎಲ್ಲರೂ ಒಬ್ರೊಬ್ರು ಕಂಟೆಸ್ಟೆಂಟು ಯಾರು ಸಾಮಾನ್ಯದವ್ರು ಇರಲ್ಲ ಅಂತ ಮಾತ್ರ ನನ್ನ ಮೈಂಡ್ ಸೆಟ್ ಇತ್ತು. ಓಕೆ. ಸಾಮಾನ್ಯದವ್ರಂತೂ ಹಾಕೊಳ್ಳಲ್ಲ, ಒಬ್ರೊಬ್ರು ಒಂದು ಡಿಸೈನ್ ಆಗಿರ್ತಾರೆ. ಸೊ ನಾನು ಅದ್ರಲ್ಲಿ ಒಂದು ಡಿಸೈನು, ಆ ಡಿಸೈನ್ನ ಬಿಟ್ಟು ಆಚೆ ಬರೋದು ಬೇಡ ಅಂತ ನಾನು ಮೈಂಡ್ ಸೆಟ್ ಮಾಡ್ಕೊಂಡು ಹೋಗಿದ್ದು. ಆ್ಯಂಡ್ ಎಸ್, ಆ ಥರನೇ ಇದ್ದೆ ಅಂತ ನನಗೆ ಅದ್ರ ಮೇಲೆ ಹೆಮ್ಮೆ ಇದೆ ಅಷ್ಟೇ. ನನ್ನ ತನನ ಬಿಟ್ಟು ಕೊಟ್ಟಿಲ್ಲ ಎಲ್ಲೂ. ಓಕೆ. ಆ್ಯಂಡ್ ಯಾರು ಏನೇ ಇದು ಮಾಡಿದ್ರು, ಅಲ್ಲಿ ಯಾರೇ ಏನೇ ಸ್ಟ್ರಾಟಜಿ ಮಾಡ್ಕೊಂಡ್ರು, ಐ ಥಿಂಕ್ ಐ ಪ್ಲೇಡ್ ಮೈ ಗೇಮ್ ಅಷ್ಟೇ. ನಿಮ್ಮದು ಶಿಶಿರ್ ಅವ್ರದ್ದು ಬಾಂಡಿಂಗ್ಸು ಎಲ್ಲರೂ ಎಲ್ಲ ಕಡೆನೂ ಮಾತಾಡ್ತಾ ಇದ್ದಾರೆ. ನಿಮ್ಮ ಫ್ಯಾನ್ ಪೇಜಸ್ಗಳು ನಿಮ್ಮಿಬ್ಬರ ಹೆಸರಲ್ಲಿ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ನಿಮಗಿಂತ ಮುಂಚೆನೇ ಶಿಶಿರ್ ಅವರು ಹೊರಗಡೆ ಬರ್ತಾರೆ, ಎಕ್ಸ್ಪೆಕ್ಟ್ ಮಾಡಿದ್ರ ಅದನ್ನು ನೀವು? ನೋ, ಆ್ಯಕ್ಚುಲಿ ಶಿಶಿರ್ ಹೋಗ್ತಾರೆ ಆ ವಾರ ಎಸ್ಪೆಷಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೂಪರಾಗಿ ಪರ್ಫಾರ್ಮ್ ಮಾಡಿರ್ತಾರೆ. ನಾನು ಅದನ್ನೇ ಹೇಳೋದು, ಬಿಗ್ ಬಾಸಿಂದ ಆಚೆ ಬರೋದು ಏನಂದರೆ ಅದು ಗೊತ್ತೇ ಆಗಲ್ಲ. ಆ ವಾರ ಸಕ್ಕದಾಗಿ ಮಾಡಿರ್ತಾರೆ ಅವರು, ಆದ್ರೂ ಆಚೆ ಹೋಗ್ತಾರೆ. ಸೊ ಯು ನೆವರ್ ನೋ, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಬಿಗ್ ಬಾಸಲ್ಲಿ ಪ್ರತಿದಿನನೂ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರಾನೇ ಬದುಕಬೇಕು, ಏನು ಬೇಕಾದರೂ ಆಗ್ಬೋದು. ಶಿಶಿರ್ ಹೋಗ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ವಾರ. ಇಟ್ ವಾಸ್ ವೆರಿ ಡಿಸಪಾಯಿಂಟಿಂಗ್ ಆ್ಯಕ್ಚುಲಿ. ನಿಮ್ಮ ಎಲಿಮಿನೇಷನ್ ಕೂಡ ಇಟ್ ವಾಸ್ ಶಾಕಿಂಗ್ ಅಂತ ಹೇಳಿ. ಹೌದು, ಐ ಡೆಂಟ್ ಎಕ್ಸ್ಪೆಕ್ಟ್ ಮೈ ಸೆಲ್ಫ್. ನಾನು ಆರಾಮಾಗಿ ಕೂತಿದ್ದೆ, ಸಕ್ಕದಾಗಿ ಆಡಿದ್ದೀನಿ. ಲಾಸ್ಟ್ 3 ವೀಕ್ಸ್ ಸಕ್ಕದಾಗಿತ್ತು ಕನ್ಸಿಸ್ಟೆನ್ಸಿ. ನಾನು ಹಂಗೆ ಕೂತಿದ್ದೆ, ನೋಡಿದ್ರೆ ಇಟ್ ವಾಸ್ ಲೈಕ್ ಆಲ್ ಆಫ್ ಅ ಸಡನ್. ಆ್ಯಂಡ್ ಹೊಸ ವರ್ಷಕ್ಕೆ ಎಲಿಮಿನೇಷನ್ ಇರಲ್ಲ ಏನೋ ಅಂತ ನಾವು ಅಂದ್ಕೊಂಡಿದ್ವಿ. ಅದು ರಜತ್ ಅವ್ರು ಹೇಳ್ತಾರೆ, ಹೊಸ ವರ್ಷ ಅಲ್ಲ, ಎಲಿಮಿನೇಷನ್ ಇರಲ್ಲ ಅಂತ. ಐ ಡೋಂಟ್ ನೋ, ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅಷ್ಟೇ. ಓಕೆ. ಇಟ್ಸ್ ಲಾಟ್ ಆಫ್ ಫ್ಯಾಕ್ಟರ್ಸ್ ಮ್ಯಾಟರ್. ಪರ್ಮಿಟೇಷನ್, ಕಾಂಬಿನೇಷನ್ನು, ವೋಟ್ಸು, ಅದು ಇದು ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಮೊಬೈಲ್ ಇರಲ್ಲ, ಆ ಥರದ್ದು ಏನೂ ಇರಲ್ಲ. 24 hours ನೀವಲ್ಲಿ ಆ್ಯಕ್ಟಿವ್ ಆಗಿರಬೇಕಾಗತ್ತೆ, ಹಗಲೊತ್ತು ನಿದ್ದೆ ಮಾಡೋಕ್ಕಾಗಲ್ಲ. ಸೊ ಎಲ್ಲಾದರೂ ಒಂದು ಸ್ವಲ್ಪ ಅಯ್ಯೋ ಆಗ್ತಿಲ್ಲಪ್ಪ ಅಂತ ಅನಿಸಿದ್ದೇನಾದರೂ ಇದೆಯಾ ಆ ಥರ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಲೈಕ್ ನಾನಂತೂ ನನ್ನ ಫೋನ್ ಆಗಲಿ, ಎಲೆಕ್ಟ್ರಾನಿಕ್ ಡಿವೈಸಸ್ ಆಗಿ ಏನೂ ಮಿಸ್ ಮಾಡ್ಕೊಂಡಿಲ್ಲ. ಇಟ್ ವಾಸ್ ವೆರಿ ಪೀಸ್ಫುಲ್. ನನಗೆ ಆ್ಯಕ್ಚುಲಿ ಅದೊಂಥರ ಫೋನ್ಗಳಿಂದ ಬ್ರೇಕ್ ಸಿಕ್ತು ನನಗೆ ಬಿಗ್ ಬಾಸ್ ಮನೆ ಒಳಗಡೆ. ಐ ಡೆಂಟ್ ಮಿಸ್ ಆಲ್ ದ್ಯಾಟ್. ನನಗೆ ಯಾವಾಗ ಎಮೋಷ್ನಲಿ ಡ್ರೈನ್ ಆಗಿಬಿಟ್ಟೆ ಅಂದರೆ, ಕೆಲವೊಂದು ಅಪವಾದಗಳು, ಕೆಲವೊಂದು ಈ ಒಂದು ಆಕ್ಟಿವಿಟೀಸ್ ಕೊಡ್ತಾರೆ, ಪಂಚಿಂಗ್ ಬ್ಯಾಗ್ ಮೇಲೆ ಒಂದು ಫೋಟೋ ಹಾಕಿ ಪಂಚ್ ಮಾಡ್ತಾರೆ, ಅದು ಇದು ಆ ಥರದ್ದೆಲ್ಲ ಆ ಆಕ್ಟಿವಿಟೀಸ್ ಆದಾಗ ವೆನ್ ಐ ಗಾಟ್ ಸಮ್ ಬ್ಲೇಮ್ಸ್, ಅದು ನಾನಲ್ಲ, ಕೆಲವೊಂದು ಅವರ ಗೇಮ್ ಉಳಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಅವ್ರ ಪಾಯಿಂಟ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಕೆಲವೊಂದು ಹಾಕ್ತಾರಲ್ಲ, ಹೊರಿಸ್ತಾರಲ್ಲ, ಅದು ನನಗೆ ಇಷ್ಟ ಆಗಿಲ್ಲ. ಆ್ಯಂಡ್ ಅಲ್ಲಿ ಎಮೋಷ್ನಲಿ ಡ್ರೈನ್ ಆಗಿಬಿಟ್ಟೆ ನಾನು. ಆ್ಯಂಡ್ ಕೆಲವೊಂದು ಗೇಮ್ಸಲ್ಲಿ ವಿನ್ ಆಗೋಕ್ಕಾಗಲ್ಲ. ಸೊ ಆ ಥರದ್ದೆಲ್ಲ ಸ್ವಲ್ಪ ಎಮೋಷ್ನಲಿ ಡ್ರೈನ್ ಆಗಿದ್ದುಂಟು. ಓಕೆ. ಸೊ ನಿಮಗೆ ಶಿಶಿರ್ ಮೇಲೆ ಪ್ರೀತಿ ಆಗಿತ್ತಾ? ಇಲ್ಲ, ಮೀ ಆ್ಯಂಡ್ ಶಿಶಿರ್ ಆರ್ ವೆರಿ ಗುಡ್ ಬಡೀಸ್. ಒಂಥರ ಮಚ್ಚಿ ಬಾಂಡಿಂಗ್ ಅದು. ನಾನು ಒಂದು ಸೀನ್ ನೋಡಿದೆ, ಅವರು ಬೆಡ್ಶೀಟ್ ಹಾಕೋದು, ನಾನು ಕಾಫಿ ಕುಡಿತಾ ಇರ್ತೀನಿ, ಅದು ಹೆಂಗಾಯ್ತು ಅಂದರೆ, ಅದು ಅಬ್ರಪ್ಟಾಗಿ ಕಟ್ ಮಾಡಿದ್ದಾರೆ. ನಮ್ಮ ಎದುರುಗಡೆ ಮಂಜಣ್ಣ ಕೂತಿರ್ತಾರೆ. ಮಂಜಣ್ಣ ಈ ಸೀನ್ನ ಡೈರೆಕ್ಷನ್ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ, ಇದು ಹಿಂಗೆ ಮಾಡಿ, ಇದು ರೊಮ್ಯಾಂಟಿಕ್ ಸೀನು ಹಿಂಗೆ ಮಾಡಿ ಅಂತ ಸುಮ್ಮನೆ ಫಿಲಮ್ ಸೀನ್ ತರ ಮಾಡಕ್ ಹೇಳ್ತಾರೆ. ಅದನ್ನ ನಾನು ಮಾಡ್ತೀನಿ ಅಷ್ಟೇ. ಅದನ್ನೇ ಬಂದ್ಬಿಟ್ಟಿದೆ. ಸೊ ಅದೆಲ್ಲ ಕಡೆ ವೈರಲ್ ಆಗ್ಬಿಟ್ಟಿದೆ. ಓಕೆ. ಸೊ ಈ ಸೀಸನ್ ಆಕ್ಚುಲಿ 11th ಸೀಸನ್ನಲ್ಲಿ ತುಂಬ ಯೂಸ್ ಆದಂತಹ ಪದ ಅಂದರೆ ಅದು ಪಾಸಿಟಿವಿಟಿ. ಸೊ ಪಾಸಿಟಿವಿಟಿಗೆ ಜಗಳಗಳು ಆಗಿದೆ, ಪಾಸಿಟಿವಿಟಿಗೆ ಕ್ಲಾಸು ತಗೊಂಡಿದ್ದಾರೆ ಸುದೀಪ್ ಸರು. ಸೊ ಏನದು ಆ್ಯಕ್ಚುಲಿ ಪಾಸಿಟಿವಿಟಿ ವೈಬ್ ಮನೆ ಒಳಗೆ ಹೇಗಿತ್ತು? ಗೌತಮಿ ಅವ್ರ ಬಗ್ಗೆ ಕೇಳ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ. ಗೌತಮಿ ಅವ್ರದ್ದು ಅಂದರೆ ನನ್ನ ಮತ್ತು ಗೌತಮಿ ಮಧ್ಯೆ ಒಳ್ಳೆ ಬಾಂಡಿಂಗೇ ಇತ್ತು. ಒಳ್ಳೆ ಬಾಂಡಿಂಗ್ ಅನ್ನೋದಕ್ಕಿಂತ ನಾವಿಬ್ಬರು ಯಾವುದೇ ಕಾರಣಕ್ಕೂ ರಬ್ ಮಾಡ್ಕೊಳಕ್ಕೆ ಹೋಗಿಲ್ಲ ಒಬ್ರಿಗೊಬ್ರು. ಬಿಕಾಸ್ ಆ ಸಿಚುವೇಶನೇ ಬಂದಿಲ್ಲ ನಮ್ಮಿಬ್ರಿಗೆ. ಓಕೆ. ಆ್ಯಕ್ಚುಲಿ ಇದನ್ನ ನಾನು ಹೇಳೋದು ತುಂಬ ಇಷ್ಟಪಡ್ತೀನಿ. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಗೌತಮಿ ಗೇಮ್ ಆಡಬೇಕಾದ್ರೆ ಅವ್ರ ಎದುರಾಳಿ ಯಾರೇ ಇರಲಿ, ಯಾರಾದರೂ ಇರಲಿ, ಅವ್ರಿಗೆ ಏಟ್ ಆಗದೆ ಇರೋ ಥರನೇ ಅವ್ರು ಗೇಮ್ ಆಡೋದು. ಫಿಸಿಕಲ್ ಟಾಸ್ಕ್ ಆಗಲಿ ಏನೇ ಆಗಲಿ ಅವ್ರ ಎದುರಾಳಿನ ಅವರು ಮೈಂಡಲ್ಲಿ ಇಟ್ಕೊಂಡೇ ಆಡ್ತಾರೆ. ಸೊ ದಟ್ ಇಸ್ ವೆರಿ ಸ್ವೀಟ್ ಆಫ್ ಹರ್. ನಾನು ಹಾಗೆ ಆಡೋದು, ಅವರು ಹಾಗೆ ಆಡ್ತಾ ಇದ್ರು. ವೆರಿ ವೆರಿ ಸ್ವೀಟ್ ಆಫ್ ಹರ್, ವೆರಿ ಕನ್ಸಿಡ್ರೇಟ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್. ಅಮೇಝಿಂಗ್. ನನಗೆ ಒಂದು ಅಸಮಾಧಾನ ಏನಂದರೆ, ಮಂಜಣ್ಣ ಅವ್ರ ಜೊತೆಗೆ ಕೆಲವೊಂದ್ಸಲ ಅವರು ಜೋರಾಗಿ ಮಾತಾಡಿದ್ದುಂಟು, ಬೈದಿದ್ದುಂಟು. ಅವರಿಬ್ರು ಮಧ್ಯೆ ಏನು ಮಾತುಕತೆ ಆಗಿತ್ತು ಐ ಡೋಂಟ್ ನೋ. ಕೆಲವೊಂದು ಕಾನ್ವರ್ಸೇಷನ್ಸ್ ಅವರಿಬ್ರು ಮಾತ್ರ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು. ಬಟ್ ಕೆಲವೊಂದು ನಾನು ನೋಡಿದ್ದು ಆ ಎಮೋಷ್ನಲ್ ರೋಲರ್ ಕೋಸ್ಟರ್ ಅಂತ ಏನು ಹೇಳ್ತೀವಿ, ಬರೀ ಅವ್ರ ಜೊತೆಗೆ ಮಾತ್ರ ನೋಡಿದ್ವಿ. ಗೌತಮಿ ಅವರು ಬೇರೆಯವ್ರ ಜೊತೆಗೆಲ್ಲ ಈ ಥರ ನಾರ್ಮಲ್ ಒಂದು ಪ್ಲೇನ್ ಲೈನಲ್ಲಿ ಹೋಗ್ತಾ ಇತ್ತು. ಸೊ ಅದು ಎಲ್ಲೋ ಒಂದು ಕಡೆ ಅವ್ರು ಫುಲ್ 360 ಡಿಗ್ರಿ ಏನಿದಾರೋ ಅದನ್ನು ನಾವು ನೋಡಿಲ್ಲ. ಮಂಜಣ್ಣ ಮಾತ್ರ ನೋಡಿದ್ದಾರೆ ಅನಿಸುತ್ತೆ.
ಸೊ ಸಮ್ವೇರ್ ದೇರ್ ಅಲ್ಲೋ ಮಿಸ್ ಹೊಡಿತಾ ಇತ್ತು ಅಂತ. ಓಕೆ, ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ಈ ಸಲ ಎಲ್ಲೋ ಒಂದ್ ಕಡೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದವರು ತುಂಬಾ ಡಾಮಿನೇಟ್ ಮಾಡ್ತಾ ಇದ್ರು ಫಸ್ಟ್ ಎಂಟ್ರಿ ಆದವ್ರಿಗಿಂತ. ಸೊ ಅದನ್ನ ನೀವು ಒಪ್ತೀರಾ? ಡಾಮಿನೇಟ್ ಇಲ್ಲ, ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ ಅಂತ ಅನಿಸ್ತು. ಹನುಮಂತು ಆಗಿರ್ಬೋದು, ರಜತ್ ಅವ್ರು ಆಗಿರ್ಬೋದು, ಬೋತ್ ಆಫ್ ದೆಮ್ ಅಮೇಝಿಂಗ್ ಪ್ಲೇಯರ್ಸ್ ಆ್ಯಕ್ಚುಲಿ. ಸೊ ಯಾರು ಬರ್ಬೋದು ಟಾಪ್ 3 ನಿಮ್ಮ ಪ್ರಕಾರ? ಬರ್ಬೋದು ಗೊತ್ತಿಲ್ಲ, ಬಟ್ ನನಗೆ ಬರಬೇಕು ಅಂತ ಇರೋದು ಹನುಮಂತು ಅವರು. ಆ್ಯಂಡ್ ರಜತ್ ಅವ್ರು ಬಂದ್ರೂ ಖುಷಿನೇ. ಮೋಕ್ಷಿತ, ಹನುಮಂತು ಎಲ್ಲೋ ಸೇಫ್ ಗೇಮ್ ಪ್ಲ್ಯಾನ್ ಮಾಡ್ಕೊಂಡು ಆಡ್ತಾರೆ ಅನ್ನೋದು ಬಂದಂಥ ಒಂದು ಅಪವಾದ ಅಂತ ಹೇಳ್ತಿರೋ ಅಥವಾ ಒಂದು ಕಾಮೆಂಟ್ ಅವರಿಗೆ. ಸೊ ಆ ಥರ ಇದಾರ ಅವರು ಅಥವಾ ಏನು? ಖಂಡಿತವಾಗ್ಲೂ ಇಲ್ಲ. ಅವ್ರು ಕಡ್ಡಿ ಮುರ್ದಂಗೆ ಹೇಳ್ಬಿಡ್ತಾರೆ ಆನ್ ದ ಫೇಸ್. ಏನೇ ಇದ್ರು ಯಾರದೇ ತಪ್ಪಿದ್ರು ಅವ್ರು ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ ಇವ್ರದೇ ತಪ್ಪು ಅಂತ. ಅವ್ರಿಗೆ ಚೈತ್ರಕ್ಕ ಅವ್ರ ಮೇಲೆ ಮುಂಚೆಯಿಂದನೂ ಅಸಮಾಧಾನ ಇತ್ತು, ಮುಂಚೆಯಿಂದನೂ ಇದೆ. ಇವಾಗ ಇವ್ರು ಮಾಡ್ತಾ ಇರೋ ಥರ ಅಲ್ಲ, ಬಟ್ ಅವ್ರು ಮುಂಚೆಯಿಂದನೂ ಒಂದಷ್ಟು ಪ್ರಾಬ್ಲಮ್ಸ್ ಇದೆ ಚೈತ್ರ ಅವ್ರ ಮೇಲೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಐ ಥಿಂಕ್ ಅವ್ರಿಗೆ ಯಾರ್ಯಾರ ಮೇಲೆ ಆ ಟಾಸ್ಕಲ್ಲಿ ಅಸಮಾಧಾನ ಇರುತ್ತೋ ಅವಾಗ ಹೇಳ್ತಾರೆ. ಹಾಗಂತ ಅವ್ರೇನೋ ಹೇಳ್ದೆ ಏನೂ ಇರಲ್ಲ. ಬಟ್ ಕೆಲವೊಂದ್ಸಲ ಸೈಲೆಂಟ್ ಆಗಿರ್ತಾರೆ ಕೆಲವೊಂದು ಸಿಚುವೇಶನ್ಸಲ್ಲಿ. ಫಾರ್ ಎಕ್ಸಾಂಪಲ್ ತ್ರಿವಿಕ್ರಮ್ ಅವ್ರು ಬಂದು ಹೇಳ್ತಾರೆ, ಎಷ್ಟು ದಿನ ನಾನು ಊಟ ಹಾಕಿದ್ದೀನಿ, ನೀವು ಇವಾಗ ಟಾಸ್ಕ್ ಆಡು ಊಟ ಹಾಕಿ ಅಂತ. ಸೊ ಆ ಟೈಮಲ್ಲಿ ಮಾತಾಡ್ಬೇಕಿತ್ತೇನೋ. ಓಕೆ, ಎಷ್ಟು ಎಪಿಸೋಡ್ ನೋಡಿದ್ರಿ? ಪೂರ್ತಿ ನೋಡಿದ್ರ ಹೊರಗಡೆ ಬಂದ ಮೇಲೆ ಎಲ್ಲ? ಇಲ್ಲ ಆ್ಯಕ್ಚುಲಿ ನೋಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಬಟ್ ಫ್ಯೂ ಎಪಿಸೋಡ್ಸ್ ನೋಡಿದೆ. ಫಿಲ್ಟರ್ ಮಾಡಿ 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 ಯಾವ್ದು ನೋಡಬೇಕು ಅಂದ್ಕೊಂಡಿದ್ನೋ ಅದನ್ನೆಲ್ಲ ನೋಡಿದೆ. ತುಂಬ ಚೆನ್ನಾಗಿತ್ತು. ಅಲ್ಲಿ ಹೇಗಿತ್ತೋ ಹಾಗೆ ಇತ್ತು. ಕೆಲವೊಂದು ನಮಗೆ ಅದು 24 hours, ಬಟ್ ಅದರಲ್ಲಿ ಎಷ್ಟೆಲ್ಲ ಫಿಲ್ಟರ್ ಮಾಡಿ ಹಾಕ್ತಾರೆ, ಗೇಮ್ಸ್ ಯಾವ್ಯಾವ ರೀತಿ ತೋರಿಸ್ತಾರೆ, ಅದನ್ನೆಲ್ಲ ಇಟ್ ವಾಸ್ ಎಕ್ಸೈಟಿಂಗ್ ಟು ಸಿ. ಸೊ ಎಲ್ಲ ಫ್ಯಾನ್ ಪೇಜಸ್ಸು ನಿಮ್ಮನ್ನು ಕರ್ನಾಟಕದ ಮನೆ ಮಗಳು ಅಂದಾಗ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಹೆಮ್ಮೆ ಇದೆ ನಿಮಗೆ? ತುಂಬಾ ಖುಷಿ ಆಗುತ್ತೆ ಈ ವಿಚಾರದಲ್ಲಿ. ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಕಲರ್ಸ್ ಕನ್ನಡಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಗ್ ಬಾಸ್ ತಂಡ ಆ್ಯಂಡ್ ಬಿಗ್ ಬಾಸ್ಗೆ ನಾನು ಸಿಕ್ಕಾಪಡೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಥರದ್ದೊಂದು ವಿದಾಯ ಯಾರಿಗೂ ಸಿಕ್ಕಿರಲ್ಲ. ಹೌದು, ಪತ್ರ ಆ್ಯಂಡ್ ಒಂದು ರೌಂಡ್ ಆಗುತ್ತೆ, ಆ ಪತ್ರ ಬರುತ್ತೆ ಮನೆಗಳಿಂದ, ನನಗೆ ಬಂದಿರಲ್ಲ. ಅಲ್ಲೂ ಬಿಗ್ ಬಾಸ್ ಅವರೇ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವರೊಂದು ವಾಯ್ಸ್ ನೋಟ್ ಕಳಿಸ್ತಾರೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ವಿದಾಯ ಹೇಳುವಾಗ್ಲೂ ಈ ಥರದ್ದೊಂದು ವಾಯ್ಸ್ ನೋಟ್ ಆ್ಯಂಡ್ ಪತ್ರ, ಬ್ಯೂಟಿಫುಲ್ ಆಗಿರೋ ಒಂದು ಪತ್ರ. ಸೊ ಅದೊಂದು ಫುಲ್ ಸರ್ಕಲ್. ಸೊ ಐ ಫೆಲ್ಟ್ ರಿಯಲಿ ಒಂಥರ ವಾರ್ಮ್ ಹಗ್ ಥರ ಇತ್ತದು. ಇಟ್ ವಾಸ್ ನಾಟ್ ಲೈಕ್ ಎನ್ ಎಲಿಮಿನೇಷನ್. ಸೊ ಅದರಲ್ಲಿ ತುಂಬ ಖುಷಿ ಇದೆ. ಆ್ಯಂಡ್ ಮುಂಚೆ ನನ್ನ ಬಂದು ಮಾತಾಡಿಸ್ತಾ ಇದ್ರು ಡೆಫಿನೆಟ್ಲಿ. ಎಲ್ಲಿ ಹೋದ್ರೂ ಗುರ್ತಿಡಿಯೋರು. ನಾನು ಮಾಸ್ಕ್ ಹಾಕೊಂಡು ಹೋದ್ರೂ ನಾನು ನಾಗಿಣಿಯಲ್ಲಿ ನೋಡಿದ್ದೀನಿ, ನಿಮ್ಮ ಕಣ್ಣು ನೋಡಿದ್ರೆ ನಾನು ಗುರ್ತಿಡ್ಬಿಡುತ್ತೆ. ಆ ಥರ ಒಂದಷ್ಟು ಕಾಮೆಂಟ್ಸ್ ಬರೋದು. ಮೇಡಮ್ ಒಂದು ಸೆಲ್ಫಿ ತೊಗೊಂಬಂದ ಈ ಥರ. ಇವಾಗ ಏನಾಗ್ತಾ ಇದೆ ಗೊತ್ತಾ, ಐಶು ಅಂತ ಮಾತಾಡಿಸ್ತಾರೆ ಬಾಯಿ ತುಂಬ. ಐಶು ತೊಗೊಬೋದಾ, ಏನು ಟೆನ್ಷನ್ ಮಾಡ್ಕೊಂಬಿಡಿ, ನಾನೇ ನಿಮ್ಮ ಸಿಸ್ಟರ್ ಅಂತ ಅಂದ್ಕೊಳ್ಳಿ. ಈ ಥರ ಒಂದಷ್ಟು ಕಮೆಂಟ್ಸ್ ಬರುತ್ತೆ ಎಲ್ಲಿ ಹೋದ್ರೂ. ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಸೆಲೆಬ್ರಿಟಿಯಾಗಿ ನೋಡೋದಕ್ಕೂ ಒಂದು ಮನೆ ಮಗಳಾಗಿ ನೋಡೋದಕ್ಕೂ ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಆ ಪ್ರೀತಿ ನನಗೆ ಸಿಗ್ತಾ ಇದೆ ಎಲ್ಲಿ ಹೋದ್ರೂ ಇವಾಗ. ಸೊ ಜನರಿಗೆ ಇರುವಂತಹ ಒಂದು ದೊಡ್ಡ ಪ್ರಶ್ನೆ ಬಿಗ್ ಬಾಸ್ ಮನೇಲಿ ಏನಂದರೆ, ವೀಕೆಂಡಲ್ಲಿ ಇವರಿಗೆಲ್ಲ ಮೇಕಪ್ಪು ಹೇರ್ ಸ್ಟೈಲು ಯಾರು ಮಾಡ್ತಾರೆ? ಓಕೆ, ಸೊ ನೀವೇ ಮಾಡ್ಕೋತೀರಾ ಅಥವಾ ಹೊರಗಡೆಯಿಂದ ಬಂದು ಯಾರಾದ್ರೂ ಮೇಕಪ್ ಎಲ್ಲ ಮಾಡ್ತಾರಾ ಏನು ಅಂತ? ಖಂಡಿತವಾಗ್ಲೂ ಇಲ್ಲ, ನಾವೇ ಮಾಡ್ಕೊಳ್ಳೋದು. ಓಕೆ, ಎಸ್, ನಾವೇ ಮಾಡ್ಕೊಳ್ಳೋದು. ಮೇಕಪ್ ನಂಗೆ ಮುಂಚೆಯಿಂದನೂ ಗೊತ್ತು ಮಾಡೋಕ್ಕೆ, ಗುಡ್ ಎಟ್ ಇಟ್. ಸೊ ಅದ್ರ ಬಗ್ಗೆ ಏನಿಲ್ಲ. ಬಟ್ ಯಾರೂ ಬರ್ತಾ ಇರಲಿಲ್ಲ ಅಲ್ಲಿ ಸೆಟಪ್ ಮಾಡೋಕ್ಕೂ. ಬಂದಾಗ ನಾವು ಒಬ್ರು ನೋಡ್ತಾ ಇರಲಿಲ್ಲ, ಬಿಕಾಸ್ ಬ್ಲೈಂಡ್ಸ್ ಡೌನ್ ಆಗ್ತಾ ಇತ್ತು. ನೋ ಕಾಂಟ್ಯಾಕ್ಟ್ ಅಟ್ ಆಲ್. ಪಾಪ ಹುಡುಗರಿಗೆ ನಮ್ದು ಬಿಡಿ, ಅವ್ರಿಗೆ ಹೇರ್ ಕಟ್ ಮಾಡೋಕ್ಕೂ ಯಾರೂ ಇರಲಿಲ್ಲ. ನೋಬಡಿ. ಮತ್ತೆ ಇನ್ನು ಊಟದ ವಿಚಾರಕ್ಕೆ, ಸೊ ಲಿಮಿಟೆಡ್ ಫುಡ್ ಆ ಥರ? ಐ ಟೆಲ್ ಯು ಸೀಕ್ರೆಟ್ ಹೇಳ್ತೀನಿ. ಪ್ರತಿ ವಾರ ನಮಗೆ ಒಂದಷ್ಟು ಸೆಟ್ ವೆಜಿಟೇಬಲ್ಸ್ ಬಂದ್ಬಿಡ್ತಾ ಇತ್ತು, ಸೆಟ್ ಫ್ರೂಟ್ಸ್. ಒಳ್ಳೆ ನ್ಯೂಟ್ರಿಷಿಯಸ್ ಊಟನೇ ಕೊಡ್ತಾ ಇದ್ರು. ಅದ್ರ ಬಗ್ಗೆ ಏನೂ ಇಲ್ಲ, ಬಟ್ ತುಂಬ ಲಿಮಿಟೆಡ್. ಸಾಲು ಅಷ್ಟು ಅತಿಯಾಗೂ ಎಕ್ಸೆಸ್ ಇರಲಿಲ್ಲ, ಏನೂ ಎಕ್ಸೆಸ್ ಇರಲಿಲ್ಲ. ನಾವು ವೇಸ್ಟ್ ಮಾಡೋಂಗೆ ಇರಲಿಲ್ಲ. ಆ್ಯಕ್ಚುಲಿ ವೇಸ್ಟ್ ಮಾಡಿದ್ರೆ ಒಂದು ಹೊತ್ತು ಊಟ ಹೋಗುತ್ತೆ ನಮಗೆ, ವೇಸ್ಟ್ ಮಾಡೋಂಗೆ ಇರಲಿಲ್ಲ ನಮಗೆ. ಸೊ ಕುಕಿಂಗಲ್ಲಿ ಹೇಗಿದ್ದೀರಾ ನೀವು? ಚೆನ್ನಾಗಿ ಮಾಡ್ತೀರಾ ಅಡುಗೆ? ಆಲ್ಮೋಸ್ಟ್ ನಾನೇ ಅಡುಗೆ ಮಾಡಿ. ಏನು ಚೆನ್ನಾಗಿ ಮಾಡ್ತೀರಾ? ಆಲ್ಮೋಸ್ಟ್ ಬಿಗ್ ಬಾಸ್ ಮನೇಲಿ ಆಲ್ಮೋಸ್ಟ್ ಅಡುಗೆ ಮಾಡೋರಿಗೆ ಈ ಸೀಸನಲ್ಲಿ ಎಲ್ರಿಗೂ ಅಡುಗೆ ಬರ್ತಾ ಇತ್ತು. ಆ್ಯಂಡ್ ವಿ ವರ್ ಆಲ್ ವೆರಿ ಲಕ್ಕಿ ಇನ್ ದಟ್ ರಿಯಲಿ. ಎಲ್ಲ ಒಬ್ಬರಿಲ್ಲ ಅಂದರೆ ಒಬ್ಬರು ಅಡುಗೆ ಮಾಡೋರು. ಈವನ್ ಹುಡುಗರಲ್ಲೂ ಕೂಡ ಎಲ್ಲರಿಗೂ ಅಡುಗೆ ಬರೋ ಅಂಥವ್ರೆ. ಸೊ ಒಂದು ಒಳ್ಳೆಯ ಜರ್ನಿ ಮುಗಿಸಿ ಬಂದಿದ್ದೀರಿ. ಸೊ ಆಲ್ ದಿ ಬೆಸ್ಟ್ ನಿಮಗೆ, ಒಳ್ಳೇದಾಗ್ಲಿ. ಸೊ ಈ ರೌಂಡು ಪಿಕ್ಚರ್ ಪರ್ಫೆಕ್ಟ್ ಅಂತ. ಸೊ ನಾನು ಕೆಲವು ಫೋಟೋಸ್ ತೋರಿಸ್ತೀನಿ, ಅದರೊಟ್ಟಿಗಿನ ಮೆಮೊರಿ ಅಥವಾ
ಏನು ನಿಮ್ಗೆ ಆ ಫೋಟೋ ನೋಡಿದಾಗ ಏನು ಹೇಳಬೇಕು ಅಂತ ಅನ್ಸುತ್ತೆ Okay. ನೀವು ಅದನ್ನ ಶೇರ್ ಮಾಡ್ಬೋದು. ಶೋರ್ ಓಕೆ. ಸಿಂಹಾದ್ರಿ ಸಿನಿಮಾದು ದುನಿಯಾ ವಿಜಯ್ ಅವ್ರ ತಂಗಿ ಕ್ಯಾರೆಕ್ಟರ್ ಪ್ಲೇ ಮಾಡಿರ್ತೀನಿ. ಅದು ಹೋಲ್ ಮೂವಿ ಅಣ್ಣ ತಂಗಿ ಬಗ್ಗೆ. ಸೊ ಅದು ಆಯಿಲ್ ಮಸಾಜ್ ಮಾಡ್ತಾ ಮಾಡ್ತಾ ಅವ್ರಿಗೆ ತಟ್ತಾ ಇರ್ತೀನಿ, ಮದುವೆ ಮಾಡ್ಕೊಬೇಕು, ಹೆಂಡತಿ ಬೇಗ ಬರಬೇಕು ಮನೆಗೆ, ಅತ್ತಿಗೆ ಬೇಗ ಬರಲಿ ಮನೆಗೆ ಅಂತ ಹೇಳ್ತಾ ಹೇಳ್ತಾ ತಟ್ತಾ ಇರ್ತೀನಿ ಅವ್ರಿಗೆ. ಓಕೆ, ನೈಸ್. ಆ್ಯಂಡ್ ದ ಸೆಕೆಂಡ್ ಒನ್, ಈ ಫೋಟೋದಲ್ಲಿ ಅಲ್ಲಿ ಇನ್ನೊಬ್ರು ವ್ಯಕ್ತಿ ನಿಂತಿದಾರಲ್ಲ, ಅವ್ರ ಹೆಸರು ಶರತ್ ಅಂತ. ಆ್ಯಕ್ಚುಲಿ ಅವರಿಲ್ಲ, ತೀರೋಗಿದ್ದಾರೆ. ಹಿ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ಇದು ಆ್ಯಶ್ ಸ್ಮ್ಯಾಶರ್ಸ್ ಅಂತ ನಂದು ಒಂದು ಕ್ರಿಕೆಟ್ ಟೀಮು. ಸೊ ಈ ಲೀಗ್ಸ್ ಎಲ್ಲ ಆಡ್ತಾ ಇದ್ವಿ, ನಾನೇ ಓನರು ಅದಕ್ಕೆ. ಓಕೆ. ಸೊ ಇವಾಗಲೂ ಇದೆಯಾ ಲೀಗ್? ಇಲ್ಲ, ಲಾಂಗ್ ಬ್ಯಾಕ್ ಕಾಲೇಜಲ್ಲಿ ಇರ್ಬೇಕಾದ್ರೆ. ಓಕೆ ಓಕೆ. ಜಾಕ್ಸನ್ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ಸೂಪರ್ ಎಕ್ಸ್ಪೀರಿಯನ್ಸ್. ಬಂದ ಥಿಯೇಟ್ರ್ ಫುಲ್ ಕ್ರೌಡ್ ಹೆಂಗಿತ್ತು ಅಂದರೆ ನಿಜವಾಗ್ಲೂ ಬ್ಯೂಟಿಫುಲ್, ವಾರ್ಮ್ ವೆಲ್ಕಮ್. ಎಲ್ಲರೂ ಬಂದಿದ್ರು, ಡಾನ್ಸರ್ಸು ಒಂದಷ್ಟು ಜನ, ಎಲ್ಲರೂ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅಲ್ಲಿ ಗೊತ್ತಲ್ಲ ನಿಮಗೆ, ಅಲ್ಲಿರೋ ಆ್ಯಕ್ಟರ್ಸೂ ಇಲ್ಲ ಆ್ಯಕ್ಚುಲಿ, ಅವರಿಬ್ಬರು ಮುಳುಗಿ ತೀರ್ ಹೋಗ್ತಾರೆ ನೀರಲ್ಲಿ. ಬಟ್ ಗುಡ್ ಎಕ್ಸ್ಪೀರಿಯನ್ಸ್. ಜಾಕ್ಸನ್ ವಾಸ್ ಅನ್ ಅಮೇಝಿಂಗ್ ಮೂವಿ ಆಲ್ಸೋ. ಇಟ್ಸ್ ಅ ವೆರಿ ಕ್ಯೂಟ್ ಫೋಟೋ ಆ್ಯಂಡ್ ವೆರಿ ಪ್ರೆಷಿಯಸ್ ಫೋಟೋ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಪ್ಪು ಸರ್ ಜೊತೆಗೆ ತೆಗೆಸ್ಕೊಂಡಿರೋ ಅಂಥ ಒಂದು ಪಿಕ್ಚರು. ಸಿಂಹಾದ್ರಿ ಶೂಟಿಂಗ್ ಟೈಮಲ್ಲೇ ಅವರು ಕಂಠೀರವ ಸ್ಟುಡಿಯೋಗೆ ಬರ್ತಾರೆ, ನಮಗೆ ವಿಶ್ ಮಾಡೋಕ್ಕೆ ಬರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ತೊಗೊಂಡಿರೋ ಒಂದು ಫೋಟೋ. ಓಕೆ, ಇದು ಮಮ್ಮಿ ಸಿನಿಮಾ ಟೈಮಲ್ಲಿ, ಮಮ್ಮಿ ಸಿನಿಮಾ ಐ ಮೀನ್ ಶೂಟಿಂಗ್ ಆದಮೇಲೆ ಉಪ್ಪಿ ಸರ್ ಬಂದು ನಮಗೆಲ್ಲ ಡಿನ್ನರ್ ಹೋಸ್ಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ತೊಗೊಂಡಿರೋ ಒಂದು ಫೋಟೋ. ರುಪೀಸ್ ರೆಸಾರ್ಟಲ್ಲೇ ನಾವು ಸೆಟ್ ಹಾಕಿರ್ತೀವಿ. ಸೊ ಆ ಟೈಮಲ್ಲಿ ತೊಗೊಂಡಿರೋ ಫೋಟೋ. ನಂಗೆ ಉಪ್ಪಿ ಸರ್ ತುಂಬ 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 ಇಷ್ಟ. ಉಪ್ಪಿ ಸರ್ ಜೊತೆ ಯಾವುದಾದ್ರೂ ಸಿನಿಮಾ ಮಾಡಬೇಕು, ಅದು ಕೊಟ್ಟರೆ ಮಾಡ್ತೀನಿ, ಚಾನ್ಸ್ ಕೊಟ್ಟರೆ. ಬಟ್ ಅವ್ರ ವೈಫ್ ಜೊತೆಗೆ ಆ್ಯಕ್ಟ್ ಮಾಡಿರೋದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಅವರು ನನಗೆ ಡಿನ್ನರ್ ಎಲ್ಲ ಹೋಸ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಓಕೆ. ಸೊ ಇದು ನಮ್ರತಾ ಬರ್ಡೇ ದಿನ ತೊಗೊಂಡಿರೋ ಫೋಟೋ. ಬರೀ 7 ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇರ್ತೀವಿ ಆ ಫೋಟೋದಲ್ಲಿ. ಓಕೆ. ಇದು ರಿಲೀಸ್ ಆಗಲ್ಲ ಮೂವಿ ಆಶಿಕಿ 3 ಅಂತ. ಸಂದೀಪ್ ಅಂತ ಅವರು ಆ್ಯಕ್ಚುಲಿ ಮೀಡಿಯಾದವರೇ. ಅವರು ಒಂದು ಒನ್ ಆಫ್ ದ ಹೀರೋ ಆಗಿರ್ತಾರೆ. ಬಟ್ ಈ ಮೂವಿ ಆ್ಯಕ್ಚುಲಿ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಇಡೀ ಇಂಡಿಯಾನ ಟೂರ್ ಮಾಡಿ ನಾವು ಶೂಟಿಂಗ್ ಮಾಡ್ಕೊಂಬಂದಿರ್ತೀವಿ. ಆ್ಯಕ್ಚುಲಿ ಇಟ್ಸ್ ಅ ಟ್ರಾವೆಲ್ ಬೇಸ್ಡ್ ಸ್ಟೋರಿ. ತುಂಬ ಸಕ್ಕದಾಗಿ ಆಗಿರುತ್ತೆ. ಅನ್ಫಾರ್ಚುನೇಟ್ಲಿ ಅದು ರಿಲೀಸ್ ಆಗೋಕ್ಕಾಗಿಲ್ಲ. ಐ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್. ಈ ಒಂದು ಟೈಟಲ್ ಏನಿದೆ ಅಲ್ಲ, ಡಾಟರ್ ಆಫ್ ಕರ್ನಾಟಕ ಅಂತ, ಬಿಗ್ ಬಾಸ್ ಮನೆ ಮಗಳು ಓಕೆ ಅಷ್ಟು ಮಾತ್ರ ಗೊತ್ತಿತ್ತು ಎಲಿಮಿನೇಟ್ ಆಗಿ ಬಂದಾಗ. ಇದು ಡಾಟರ್ ಆಫ್ ಕರ್ನಾಟಕ ಅಂತ ಗೊತ್ತಾಗಿದ್ದೆ ನಾನು ಮನೆಗೆ ಬಂದಮೇಲೆ. ಅವರೊಂದು ದೊಡ್ಡ ಬ್ಯಾನರ್ ಮಾಡಿ ಪಟಾಕಿ ಎಲ್ಲ ಹೊಡ್ಕೊಂಡು ಫುಲ್ಲು ಡೆಕೋರೇಷನ್ ಮಾಡಿ, ಅಪಾರ್ಟ್ಮೆಂಟ್ ಎಲ್ಲ ಡೆಕೋರೇಷನ್ ಮಾಡಿ, ಊರೆಲ್ಲ ಕರೆಸ್ಬಿಟ್ಟಿರೋ, ಫುಲ್ ಏರಿಯಾ ಬಂದಿರುತ್ತೆ ಅಪಾರ್ಟ್ಮೆಂಟ್ ಹತ್ರ ನನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ. ಸೊ ಆವಾಗಲೇ ಗೊತ್ತಾಗಿರೋದು ಆ ಒಂದು ಟೈಟಲ್ ನನಗೆ ಬಂದಿದೆ ಇವಾಗ ಅಂತ. ಎಕ್ಸ್ಟ್ರೀಮ್ಲಿ ಹ್ಯಾಪಿ ಫಾರ್ ದ್ಯಾಟ್. ಅಶೋ ಇಟ್ಸ್ ವೆರಿ ಕ್ಯೂಟ್. ತುಂಬ ಚೆನ್ನಾಗಿದೆ ಪೇರು, ಕಪಲ್ಲು, ವೆರಿ ಕ್ಯೂಟ್. ಹೌದೌದು. ಯಾರು ಗೊತ್ತಿಲ್ಲಲ್ಲ, ನಮಗೂ ಗೊತ್ತಿಲ್ಲ. ಇದು ಪೇರ್ ಅಂದರೆ ಆ್ಯಕ್ಚುಲಿ ನಮ್ಮ ಡ್ಯಾಡಿ ಮಮ್ಮಿ ರಿಸೆಪ್ಷನ್ ಟೈಮಲ್ಲಿ ತೊಗೊಂಡಿರೋಂಥ ಒಂದು ಫೋಟೋ. ಮೈ ಫೇವ್ರೆಟ್ ಕಪಲ್. ಓಕೆ, ನೈಸ್. ನಾನು ಒಂದು ವರ್ಡ್ ಹೇಳ್ತೀನಿ. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನೆನಪುಗಳನ್ನು ನೀವು ಹಂಚ್ಕೋಬೋದು. ಓಕೆ, ಸಿಂಬಾ ಇಸ್ ಮೈ ವರ್ಲ್ಡ್. ಅವನು ಇಲ್ದಿರ ನಾನು ಈ ಒಂದು ಏನೇನು ಜರ್ನಿ ಇದೆಯೋ ಅದನ್ನೆಲ್ಲ ದಾಟ್ಕೊಂಡು ಬರೋಕ್ಕಾಗ್ತಾನೆ ಇರಲಿಲ್ಲ. ನನಗೋಸ್ಕರ ಕಾಯುವಂಥ ಜೀವ ಮನೇಲಿದೆ ಅಂದರೆ ಅದು ಸಿಂಬಾ ಮಾತ್ರ. ತುಂಬಾ ಮಿಸ್ ಮಾಡ್ಕೊಂಡಿದ್ದೆ ಅವನನ್ನು ಬಿಗ್ ಬಾಸ್ ಮನೇಲಿ. ಹೀ ಈಸ್ ನಾಟ್ ಓನ್ಲಿ ಮೈ ಪೆಟ್, ಹೀ ಈಸ್ ಎವ್ರಿಥಿಂಗ್ ಟು ಮೀ. ಅವ್ನ ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಬರ್ಡೇ ಗಿಫ್ಟ್ ಕೊಡೋಕ್ಕೆ ಅಂತ ಕರ್ಕೊಂಬಂದಿದ್ದು. ಹಿ ವಾಸ್ ಓನ್ಲಿ 40 days ಆವಾಗ. ಹೀ ಈಸ್ 10 years ನೌ. ಮೇಕಪ್ ದೇವರು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಅದರಿಂದನೇ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಮೇಕಪ್ಪಿಂದ. ಸೊ ನನ್ನ ಕರಿಯರ್ನ ಅತಿ ಮುಖ್ಯವಾದ ಭಾಗ ಮೇಕಪ್. ಸೊ ಲವ್ ಇಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಲವ್ ಇಲ್ಲ ಅಂದರೆ ನಾವು ಯಾರೂ ಪ್ರಪಂಚದಲ್ಲಿ ಇರೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಪ್ರೀತಿ ಅತಿ ಮುಖ್ಯವಾದ ಒಂದು ಎಮೋಷನ್. ಸೊ ಲವ್ ಇಸ್ ಯೂನಿವರ್ಸಲ್. ಓಕೆ. ಉಪ್ಪಿ ಸರ್ ಇಸ್ ಲವ್. ಉಪ್ಪಿ ಸರ್ ಇಸ್ ಲವ್. ಅಯ್ಯೋ, ನನ್ನ
ಹ್ಯೂಜ್ ಫ್ಯಾನ್ ದೊಡ್ಡೆಸ್ಟ್ ಫ್ಯಾನ್ ನಾನು. ದೊಡ್ಡೆಸ್ಟ್ ಫ್ಯಾನ್. ದೊಡ್ಡೆಸ್ಟ್ ಫ್ಯಾನ್ ಉಪ್ಪಿ ಸರ್ಗೆ. ಆ್ಯಂಡ್ ಐ ಲವ್ ಉಪ್ಪಿ ಸರ್ ಅ ಲಾಟ್. ಆ್ಯಂಡ್ ಆಸ್ ಅ ವ್ಯಕ್ತಿನೂ ಕೂಡ ಬರೀ ಆ್ಯಕ್ಟ್ರ್ ಆಗಿ ಅಂತ ಫ್ಯಾನ್ ಅಲ್ಲ, ಆಸ್ ಅ ವ್ಯಕ್ತಿ ಅವ್ರು ಇಡೀ ಲೈಫ್ನ ಅವರು ಇಂಡಸ್ಟ್ರಿಗೆ ಮುಡುಪಾಗಿ ಇಟ್ಬಿಟ್ಟಿದ್ದಾರೆ. ಇಂಡಸ್ಟ್ರಿ ಬಿಟ್ಟರೆ ಅವ್ರಿಗೆ ಏನು ಲೈಕ್ ಎಲ್ಲ ಮಾಡಿರೋದೆಲ್ಲ ಇಂಡಸ್ಟ್ರಿಗೆ ಅವರು. ಆ್ಯಂಡ್ ತುಂಬ ಜನನ ಬೆಳೆಸಿದ್ದಾರೆ ಅವರು. ತುಂಬ ನ್ಯೂ ಕಮರ್ಸ್ನ, ನ್ಯೂ ಟ್ಯಾಲೆಂಟ್ಸ್ನ ತುಂಬ ಜನಕ್ಕೆ ಲೈಫ್ ಕೊಟ್ಟಿರೋ ಒಬ್ಬ ವ್ಯಕ್ತಿ. ಸೊ ತುಂಬ ಹತ್ತಿರದಿಂದ ನಾನು ತಿಳ್ಕೊಂಡಿದ್ದೀನಿ ಅವ್ರ ಬಗ್ಗೆ. ಎಜುಕೇಷನ್, ಐ ಥಿಂಕ್ ಎಜುಕೇಷನ್ ಅಂದರೆ ಸ್ಕೂಲ್ಗೆ ಹೋಗು, ಯೂನಿವರ್ಸಿಟಿಗೆ ಹೋಗು, ಕಲ್ತ್ಕೊ ಅಂತಲ್ಲ. ಒಬ್ರ ಜೊತೆಗೆ ಒಂದು ಬೇಸಿಕ್ಕಾಗಿ ಹೆಂಗೆ ರಿಯಾಕ್ಟ್ ಮಾಡೋದು ಅನ್ನೋದು ಎಜುಕೇಷನ್ ಆಗುತ್ತೆ. ಸಿಂಪಲ್. ಶಿಂದೋಗಿ ಡ್ಯಾಡಿ ಜ್ಞಾಪಕ ಆಗ್ತಾರೆ. ಬಿಕಾಸ್ ಡ್ಯಾಡಿನ ಎಲ್ಲರೂ ಅವ್ರ ಫ್ರೆಂಡ್ಸು, ಕೊಲೀಗ್ಸ್ ಎಲ್ಲರೂ ಶಿಂದೋಗಿ ಸರ್ ಅಂತಲೇ ಕರೆಯೋರು. ಸೊ ಇವಾಗ ಆ ಹೆಸರು ನನಗೆ ಬಂದಿದೆ. ಐ ಥಿಂಕ್ ಒಂದಷ್ಟು ಇಂಟರ್ವ್ಯೂಸಲ್ಲಿ, ಒಂದಷ್ಟು ಪೇಪರ್ಗಳಲ್ಲಿ ಐಶ್ವರ್ಯ ಶಿಂದೋಗಿ ಅಂತ ಬಂದಾಗ ತುಂಬಾ ಹೆಮ್ಮೆ ಆಗುತ್ತೆ. ಬಿಕಾಸ್ ಐವ್ ಮೇಡ್ ದಮ್ ಪ್ರೌಡ್ ಇನ್ ಸಮ್ ವೇ ಅಂತ. ಅವ್ರು ಇದ್ದಾಗ್ಲೂ ಅಷ್ಟೇ ಒಂದಷ್ಟು ಪೇಪರ್ ಅಲ್ಲಿ ಇದು ಆರ್ಟಿಕಲ್ಸು ಅದು ಇದು ಡ್ಯಾಡಿಗೆ ತುಂಬಾ ಖುಷಿಯಾಗಿತ್ತು ಆ ಟೈಮಲ್ಲಿ. ಸೊ ಬೇರೆವರ್ ಐ ಗೋ ಐಶ್ವರ್ಯ ಶಿಂದೋಗಿ ಅಂತಲೇ ನಾನು ತೊಗೊತೀನಿ. ನೈಸ್. ಸೊ ಓಕೆ, ಸೊ 1 ವರ್ಡ್ ರೌಂಡ್ ಮುಗಿದಿದೆ. ಸೊ ಇನ್ನೊಂದು ರೌಂಡಿಗೆ ಇನ್ನೊಂದು ಗೇಮಿಗೆ ಹೋಗ್ತಾ ಇದ್ದೀವಿ. ಬೈ ದ ವೇ ತುಂಬ ಸಕ್ಕದಾಗಿತ್ತು. ಹೌದಾ? ವೆರಿ ನೈಸ್, ಥ್ಯಾಂಕ್ ಯು. ಸೊ ಇದು ಟ್ರುತ್ ಆ್ಯಂಡ್ ಡೇರ್ ಅಂತ. ಸೊ 3 ರೌಂಡ್ಸ್ ಇರುತ್ತೆ. ಟ್ರುತ್ ಅಥವಾ ಡೇರ್ ಸೆಲೆಕ್ಟ್ ಮಾಡಬೇಕು, ಆಯಿತಾ? ಓಕೆ, ಫಸ್ಟ್ ಟ್ರುತ್ ಆರ್ ಡೇರ್? ಡೇರ್. ಸೊ ನಮ್ರತ ಅವರ ಹೆಸರನ್ನು ನೀವು ಫೋನಲ್ಲಿ ಏನು ಸೇವ್ ಮಾಡ್ಕೊಂಡಿದ್ದೀರಾ ಅಂತ ತೋರಿಸ್ಬೇಕು. ಆ್ಯಂಡ್ ನಮ್ರತ ಅವ್ರಿಗೆ ಕಾಲ್ ಟ್ರೈ ಮಾಡಬೇಕು. ಅಯ್ಯೋ ದೇವ್ರೆ, ಒಂದು ನಿಮಿಷ. ಸೊ ಫಸ್ಟು ನೀವು ಅವ್ರ ಹೆಸರನ್ನ ಏನು ಸೇವ್ ಮಾಡ್ಕೊಂಡು ಶೋ ಯು. ನಮ್ರತ ಅಂತಾನೆ ಇದೆ, ಇನ್ನೇನು? ಅಲ್ಲಿ ಶೋ ಯು, ಇಟ್ಸ್ ರೈಟ್ ಹಿಯರ್. ಓಕೆ, ನಮ್ರತ ಅಂತಾನೆ ಸೇವ್ ಮಾಡಿದ್ದೀನಿ. ಯಾ, ಕಾಲ್ ಮಾಡಬೇಕು. ಐ ಕಾಲ್ ಹರ್. ಏನು ಹೇಳಬೇಕು? ಹಾಯ್. ಅವ್ಳು ಪಿಕ್ ಮಾಡಿದ್ರೆ ಹಾಯ್ ಹೇಳಿ. ಹಲೋ. Hello. ಹಾಯ್. Hi. How are you? ಗುಡ್, ಹೌ ಆರ್ ಯು? Good. ಪೂಜೆ ಇದೆ. I'll call you when ನೋ ಪ್ರಾಬ್ಲಮ್. ಇಟ್ ವಾಸ್ ಅ ಡೇರ್ ಆ್ಯಕ್ಚುಲಿ. ಆ್ಯಂಡ್ ರೆಡ್ FM ಇದರಲ್ಲಿದ್ದೆ. ಸೊ ಹಾಗಾಗಿ ಇಲ್ಲಿ ಕಾಲ್ ಮಾಡೋಕ್ಕೆ ಹೇಳಿದ್ರು. ನಾನು ಹೇಳಿದ್ದೆ, ಕಾಲೇ ಮಾಡಿಲ್ಲ ಅವ್ರಿಗೆ ಪಾಪ. ಶಿ ಹ್ಯಾಡ್ ಮೆಸೇಜ್ ಮೀ, ಬಟ್ ಅದೇ All good. ಆಲ್ ಗುಡ್. ಕಾಲ್ ಇಸ್ Yeah. ಬಾಯ್. I'll finish the dance. ಸೊ ಸೆಕೆಂಡ್ ಟ್ರುತ್ ಆರ್ ಡೇರ್? ಡೇರ್. ಓಕೆ. ಸೊ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಪೋಸ್ಟಿಗೆ ಬಂದಿರೋಂಥ ಯಾವುದಾದ್ರೂ ಒಂದು ಬ್ಯಾಡ್ ಕಮೆಂಟ್ಸಿಗೆ ಓಕೆ, ನೀವು ರಿಪ್ಲೈ ಮಾಡಬೇಕು. ಯೂಶಲಿ ಮಾಡಲ್ಲ, ಬಟ್ ನಂಗೆ ಯಾಕೆ ಬೇಕು ಅಂತ ಸುಮ್ಮನೆ ಆಗೋಗ್ತೀನಿ. ಹಾಂ, ಓಕೆ. ಇದರಲ್ಲಿದೆ ವಿಕ್ರಾಂತ್ 8757. ಓಕೆ, ಇದರಲ್ಲಿದೆ, ಅಕ್ಕ ನೀನು ಇನ್ನೂ ವಿಕ್ಕಿ ಅಣ್ಣ ಬಗ್ಗೆ ನೆಗೆಟಿವ್ ಮಾಡೋಕ್ಕೆ ಟ್ರೈ ಮಾಡು, ಜಾಸ್ತಿ ವೋಟ್ ಬರ್ತವೆ, ಕಿಂಗ್ ವಿಕ್ಕಿ ಅಣ್ಣ ಅಂತ. ಓಕೆ, ಏನಂತ ರಿಪ್ಲೈ ಮಾಡ್ಬೋದು ಇದಕ್ಕೆ? ಹಾಂ, ಓಕೆ. ತಮ್ಮ, ಥ್ಯಾಂಕ್ ಯು ಫಾರ್ ಟೇಕಿಂಗ್ ದ ಟೈಮ್ ಟು ಕಮೆಂಟ್ ಆನ್ ಮೈ ಪೋಸ್ಟ್. ಸೋ ಬ್ಯಾಡ್ ಎಟ್ ದಿಸ್. ಯಾಕೆಂದರೆ ನಾನು ಮಾಡೋದೇ ಇಲ್ಲ ಇದು, ನಾನು ನೀವು ಮಾಡಿಸ್ತಾ ಇದ್ದೀರಾ ನನ್ನ ಕೈಯಲ್ಲಿ. ನಾನು ನನ್ನ ಬಗ್ಗೆ ಮಾತ್ರ ಟೆನ್ಷನ್ ತೊಗೊಳ್ತೀನಿ ಅಷ್ಟೇ. ಹಾಂ, ಸೊ ಅವ್ರು ಹೇಳ್ತಾರೆ, ಅಕ್ಕ ನೀನು ಇನ್ನೂ ವಿಕ್ಕಿ ಅಣ್ಣ ಬಗ್ಗೆ ನೆಗೆಟಿವ್ ಮಾಡೋಕ್ಕೆ ಟ್ರೈ ಮಾಡು, ಜಾಸ್ತಿ ವೋಟ್ ಬರ್ತವೆ, ಕಿಂಗ್ ವಿಕ್ಕಿ ಅಣ್ಣ. ಓಕೆ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ತಮ್ಮ ಥ್ಯಾಂಕ್ ಯು ಫಾರ್ ಟೇಕಿಂಗ್ ದ ಟೈಮ್ ಟು ಕಮೆಂಟ್ ಆನ್ ಮೈ ಪೋಸ್ಟ್. ನಾನು ನನ್ನ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀನಿ ಅಷ್ಟೇ. ಗುಡ್ ಲಕ್ ಟು ವಿಕ್ಕಿ. ಓಕೆ, ಅಷ್ಟೇ. ನಾನು ವಿಕ್ಕಿ ಬಗ್ಗೆ ಎಲ್ಲೂ ನೆಗೆಟಿವ್ ಮಾಡಿಲ್ವಲ್ಲ. ಏನು ಅದು ನನ್ನ ಬ್ಯೂಟಿಫುಲ್ ಆಗಿದೆ ನನ್ನ ಪೋಸ್ಟು, ಇದ್ರ ಮೇಲೆ ಅದನ್ನು ಕಾಮೆಂಟ್ ಮಾಡಿದ್ದಾರೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಚೆನ್ನಾಗಿತ್ತು ನಿಮ್ಮ ರಿಪ್ಲೈಸ್, ನಿಮ್ಮ ಮಾತುಕತೆ, ನಿಮ್ಮ ಜೊತೆ ಮಾತಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಓಕೆ, ನಮ್ಮ ಕಡೆಯಿಂದನೂ ನಿಮಗೆ ಒಂದು ರೀತಿ ತುಂಬ ಪ್ರೀತಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಹೇಗನ್ಸುತ್ತೆ ಇಷ್ಟು ವರ್ಷದ ಜರ್ನಿಯನ್ನು ರಿವೈಂಡ್ ಮಾಡಿ ನೋಡಿದಾಗ ನಿಮಗೆ ಎಷ್ಟು ಪ್ರೌಡ್ ಫೀಲ್ ಇದೆ? ಆ್ಯಂಡ್ ಯಾವುದೋ ಒಂದು ವಿಷಯನ ಸ್ಟಾಪ್ ಮಾಡಬೇಕು, ಬಿಟ್ಟು ಮುಂದೆ ಹೋಗಬೇಕು ಅಂಥೇಳಿ ಆದರೆ ಯಾವುದು? ಆ್ಯಂಡ್ ಯಾವುದೋ ಒಂದು ವಿಷಯನ ಜೊತೆಗೆ ತೊಗೊಂಡು ಹೋಗಬೇಕು ಅಂದರೆ ಯಾವುದು? ಫಸ್ಟ್ ಆಫ್ ಆಲ್, ನನ್ನ ಲೈಫಲ್ಲಿ ನಾನು ಏನೇ ಮಾಡಿದ್ರು ಐ ಹ್ಯಾವ್ ನೋ ರಿಗ್ರೆಟ್ಸ್. ಬಿಕಾಸ್ ನನಗೆ ಸಿಚುವೇಶನ್ಸು ತುಂಬಾ ಎಕ್ಸ್ಟ್ರೀಮ್ ಸಿಚುವೇಶನ್ಸ್ನ ನಾನು ಫೇಸ್ ಮಾಡಿದ್ದೀನಿ ತುಂಬ ಯಂಗ್ ಏಜಲ್ಲೇ. ಸೊ ನಾನು ಆ ಟೈಮ್ಗೆ ಏನೇ ಡಿಸಿಷನ್ ತೊಗೊಂಡಿದ್ರು, ಆ ಟೈಮ್ಗೆ ನಾನು ಏನೇ ಮಾಡಿದ್ರು ನನಗೆ ಅದ್ರ ಬಗ್ಗೆ ಒಂಚೂರು ರಿಗ್ರೆಟ್ ಇಲ್ಲ. ಐ ಥಿಂಕ್ ನನ್ನ ಶಕ್ತಿ ಮೀರಿ ಎಲ್ಲನೂ ಮಾಡಿದ್ದೀನಿ. ಸೊ ನೋ ರಿಗ್ರೆಟ್ಸ್. ನನ್ನ ಲೈಫ್ ಜರ್ನಿ ಇದುವರೆಗೂ
ಕಲರ್ಫುಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ತುಂಬ ನನ್ನ ಮೇಲೆ ನನಗೆ ಒಂದು ಹೆಮ್ಮೆ ಪಡುವಂಥ ಒಂದು ಜರ್ನಿ ಅಂತಲೇ ಹೇಳ್ಬೋದು. ಒಂದು ಹಿಂದೆ ತಿರುಗಿ ನೋಡಿದಾಗ ಒಂದಷ್ಟು ಹೈಸ್ ಆ್ಯಂಡ್ ಲೋಸ್ ಹಿಂಗಿದೆ ಎಲ್ಲ ಗ್ರಾಫ್ಗಳು. ಸೊ ಐ ಲವ್ ದ್ಯಾಟ್. ಒಳ್ಳೆ ಡಿಸೈನ್ ಇದು, ಹಿಂಗಿರೋ ಬದಲು ಇದು ಒಳ್ಳೆ ಡಿಸೈನ್. ಅಫ್ಕೋರ್ಸ್ ಎಸ್. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಸ್ ಟು ರೆಡ್ FM ನನಗೆ ಇಂಥ ಒಂದು ಇಂಟರ್ವ್ಯೂ ಕರೆಸಿದ್ದಕ್ಕೆ, ಇಂಥ ಒಂದು ಇಂಟರ್ವ್ಯೂ ತೊಗೊಂಡಿರೋದಕ್ಕೆ ಥ್ಯಾಂಕ್ ಯು. ರೆಡ್ ರಿವೈಂಡ್ ಅನ್ನೋ ಒಂದು ಪ್ರೋಗ್ರಾಮ್ ಏನಿದೆಯೋ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ರೋಗ್ರಾಮ್. ಥ್ಯಾಂಕ್ ಯು. ಆ್ಯಂಡ್ ನನ್ನ ಲೈಫ್ನ ರಿವೈಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ರೆಡ್ ರಿವೈಂಡ್ ಕನ್ನಡ. ಮುಂದಿನ ಎಪಿಸೋಡಲ್ಲಿ ಇನ್ನೊಬ್ಬ ಸ್ಪೆಷಲ್ ಗೆಸ್ಟ್ ಜೊತೆಗೆ ನಾನು ನಿಮ್ಮ ಮುಂದಿರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರೆಡ್ FM ಕನ್ನಡ. ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ. ಮಸ್ತ್ ಮಜಾ ಮಾಡಿ.